ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸೂಚನೆ. ನಾಳೆ ಸಂಜೆ 6:30ಗೆ ವೇದಾಂತ ಭಾರತಿ ಅವರ ಕಾರ್ಯಕ್ರಮ ಇರುತ್ತೆ. HNLN ಸಿಂಹ ಅವರು ಶಿವಾನಂದ ಲಹರಿ ಬಗ್ಗೆ ಉಪನ್ಯಾಸ ಮಾಡ್ತಾರೆ. ನಾಳೆ ಸಂಜೆ 6:30ಗೆ. 21ನೇ ತಾರೀಕು ಶುಕ್ರವಾರ ಆಲೂರು ವೆಂಕಟರಾಯರ ಬಗ್ಗೆ ಉಪನ್ಯಾಸ ಇರುತ್ತೆ. ಕರ್ಮವೀರ ಪತ್ರಿಕೆ ಸಂಪಾದಕರು ಬಾಬು ಕೃಷ್ಣಮೂರ್ತಿ ಅವರಿಂದ 21ನೇ ತಾರೀಕು. 22ನೇ ತಾರೀಕು ಈ ವರ್ಷದ ಗೋಖಲೆ ಜನ್ಮದಿನೋಪನ್ಯಾಸ ಇರುತ್ತೆ. ಹಿಂದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿದ್ದ N. ವಿಠ್ಠಲ್ ಅವರಿಂದ ಇಂಟೆಗ್ರಿಟಿ ಇನ್ ಪಬ್ಲಿಕ್ ಲೈಫ್ ಅನ್ನುವ ವಿಷಯದ ಬಗ್ಗೆ ಅವರು ಗೋಖಲೆ ಸ್ಮಾರಕ ಉಪನ್ಯಾಸ ನೀಡೋರಿದ್ದಾರೆ. 22ನೇ ತಾರೀಕು. ಕಳೆದ 2 ವಾರಗಳಿಂದ ನಡೆದು ಇವತ್ತು ಮಂಗಳಗೊಳ್ತಾ ಇರುವ ಶ್ರೀಮದ್ ಭಾಗವತ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಕಾರ್ಯಕರ್ತರೇ ಆದ ಶ್ರೀ ಅನಿಲ್ ಕುಮಾರ್ ಅವರ ತೀರ್ಥರೂಪ ಪ್ರೊಫೆಸರ್ SL ನಾಗರಾಜ್ ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರೆಲ್ಲರ ಮೇಲೆ ಭಗವದ್ ಅನುಗ್ರಹ ಸದಾ ಇರಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಇಡೀ ಸಂಸ್ಕೃತಿಯ ಹಾಗೂ ನಮ್ಮ ಎಲ್ಲ ದರ್ಶನಗಳ ಆಧಾರ ಗ್ರಂಥ ಶ್ರೀಮದ್ ಭಾಗವತ ಏಕಕಾಲದಲ್ಲಿ ಹಲವು ಸ್ತರಗಳಲ್ಲಿ ಆಯಾಮಗಳಲ್ಲಿ ಸಂಚಾರ ಮಾಡುವ ಅಸಾಮಾನ್ಯ ಗ್ರಂಥ ಇದು. ನಮಗೆ ಕಥೆ ಸಾಕು ಅನ್ನೋವರಿಗೆ ಇಲ್ಲಿ ಕಥೆಗಳು ಸಮೃದ್ಧವಾಗಿವೆ. ಆತ್ಮವಿವೇಕ ಬೇಕು ಅನ್ನೋವರಿಗೆ ಅದರ ಬೋಧನೆ ಇದೆ. ಹೀಗೆ ನಾನಾ ಅಧಿಕಾರ ಭೇದಗಳ ಎಲ್ಲರನ್ನೂ ಉತ್ಕರ್ಷ ಪಥದಲ್ಲಿ ಒಯ್ಯುವ ಅನುಪಮ ದೀವಿಗೆ ಭಾಗವತ. ಶ್ರೀಕೃಷ್ಣನದೇ ಒಂದು ಮಾತಿದೆ 11ನೇ ಸ್ಕಂಧದಲ್ಲಿ, ನೃದೇಹ ಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿನ್ ನತರೇತ್ಸ ಆತ್ಮಃ. ಈ ನರದೇಹ ಒಂದು ನೌಕೆಯ ಹಾಗೆ. ಶ್ರೀಹರಿಕೃಪೆ ನೌಕೆಯ ಚಲನೆಗೆ ಅನುಕೂಲಕರವಾದ ಗಾಳಿಯ ಹಾಗೆ. ಗುರುವೇ ಕರ್ಣಧಾರ ಎಂದರೆ ಈ ನಾವೆಯನ್ನು ನಡೆಸುವವನು. ಆ ಗುರುವಿನ ಸಹಾಯದಿಂದ ನಾವು ದೇಹ ಮನಸ್ಸುಗಳು ಎನ್ನುವ ಈ ನೌಕೆಯನ್ನೇರಿ ಭವಾಬ್ಧಿಯನ್ನು ದಾಟಬೇಕಾಗಿದೆ. ಆ ದೃಢ ಪ್ರಯತ್ನ ಮಾಡದಿದ್ದರೆ ನಾವು ಆತ್ಮಘಾತ ಮಾಡಿಕೊಂಡ ಹಾಗೆ ಆಗತ್ತೆ ಅಂತ ಆ ಪದ್ಯದ ಆ ಶ್ಲೋಕದ ತಾತ್ಪರ್ಯ. ಈ ಮೌಲಿಕ ಸಂದೇಶ ಭಾಗವತದ್ದು. ಆದರೆ ಭಾಗವತ ಗ್ರಂಥ ಸುಲಭವಾದ್ದಲ್ಲ ಅಂತಲೂ ಹೇಳಲೇಬೇಕು. ಇಲ್ಲಿ ಭಾಷೆಯ ಜಟಿಲತೆ ಇದೆ ಮತ್ತು ಉದ್ದಕ್ಕೂ ಶಾಸ್ತ್ರ ಪ್ರಮೇಯಗಳು ತುಂಬಿವೆ. ಹೀಗಿರೋದರಿಂದ ಭಾಗವತದ ಅನುಸಂಧಾನಕ್ಕೆ ಆಚಾರ್ಯರ ನೆರವು ಅನಿವಾರ್ಯ. ಪಂಡಿತರತ್ನ ಜಯತೀರ್ಥಾಚಾರ್ಯ ಮಳಗಿಯವರು ಉನ್ನತ ಶಾಸ್ತ್ರಾಧಿಕಾರ ಪಡೆದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಭಾಗವತೋಕ್ತ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಗವದರ್ಪಿತ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಯಾವುದೇ ಮಾತಿಗೆ ಬೆಲೆ ಬರುವುದು ಅದರ ಹಿಂದಿನ ಬದುಕಿನಿಂದ. ಈಗ ನನ್ನ ಹಿರಿಯ ಮಿತ್ರರಾದ ಡಾಕ್ಟರ್ ಚಿದಾನಂದ ಮೂರ್ತಿಯವರ ಒಂದು ಲೇಖನದಲ್ಲಿ ಹೇಳಿದ್ದರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲಬೇಡ. ಇದೇನಂಥ ದೊಡ್ಡ ಸಾಹಿತ್ಯ ಏನೂ ಅಲ್ಲ. ಅದಕ್ಕೆ ಬೆಲೆ ಬಂದಿದ್ದು ಆ ಮಾತಾಡಿದವರು ಹಾಗೆ ಬದುಕಿದರು, ಆದ್ದರಿಂದ ಆ ಮಾತಿಗೆ ಬೆಲೆ ಬಂತು. ಹಾಗೆ ಮಾತು ಜ್ಯೋತಿರ್ಲಿಂಗವಾಗೋದು ಅದರ ಹಿಂದಿನ ಬದುಕಿನಿಂದ. ಈ ದೃಷ್ಟಿಯಲ್ಲಿ ಪಂಡಿತ ಜಯತೀರ್ಥಾಚಾರ್ಯ ಮಳಗಿ ಅವರ ಮುಖದಿಂದ ಭಾಗವತ ಪ್ರವಚನ ಕೇಳಬೇಕು ಅಂತ ನಾವೆಲ್ಲ ಹಂಬಲಿಸಿದೆವು. ದೈವ ಕೃಪೆಯಿಂದ ಅವರ ಆರೋಗ್ಯ ಸುಧಾರಿಸಿ ಈ ಮೊದಲ ಕಂತಿನ ಸಪ್ತಾಹದ್ವಯ ಸಾಧ್ಯವಾದದ್ದು ನಮಗೆಲ್ಲ ಬಹಳ ಆನಂದ ತಂದಿದೆ. ಮುಂದಿನ ಅಕ್ಟೋಬರ್ 3ನೇ ವಾರದಲ್ಲಿ ಆಚಾರ್ಯರ ಮಹಾಭಾರತ ಪಾತ್ರ ಪ್ರಪಂಚ ಮಾಲಿಕೆಯ ಮುಂದಿನ ಭಾಗ ನಡೆಯೋದಿದೆ. ಮುಂದಿನ ನವೆಂಬರ್ 11ರಿಂದ 1 ತಿಂಗಳ ಕಾಲ ಶ್ರೀಮದ್ ಭಾಗವತ ಪ್ರವಚನ ಮುಂದುವರಿಯೋದಿದೆ. ಆ ಕಾರ್ಯಕ್ರಮಗಳಿಗಾಗಿ ನಾವೆಲ್ಲ ಉತ್ಸುಕತೆಯಿಂದ ಎದುರು ನೋಡ್ತೇವೆ.
ಕಳೆದ 2 ವಾರಗಳ ಈ ಅದ್ಭುತ ಜ್ಞಾನಸತ್ರಕ್ಕಾಗಿ ಪಂಡಿತ ಜಯತೀರ್ಥಾಚಾರ್ಯ ಮಳಗಿ ಅವರಿಗೆ ಪ್ರಾಯೋಜಕರಾದ ಪ್ರೊಫೆಸರ್ ಎಸ್.ಎಲ್. ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾವು ಆರಂಭದಲ್ಲಿ ಅರಿಕೆ ಮಾಡಿದ್ದ ಹಾಗೆ ಈ ಪ್ರವಚನ ಮಾಲೆ ಪಂಡಿತ ಜಯತೀರ್ಥಾಚಾರ್ಯ ಮಳಗಿ ಅವರ ಷಷ್ಠ್ಯಬ್ದ ಪೂರ್ತಿ ಆಚರಣೆಯ ಶುಭ ಪರ್ವದಲ್ಲಿ ನಡೆದಿದೆ. ಇದು ಒಂದು ಯೋಗ. ಶ್ರೀ ಸತ್ಯಧ್ಯಾನ ತೀರ್ಥಯತಿಗಳ ಪೀಠಾರೋಹಣದ ಶತಮಾನೋತ್ಸವ, ಮಾಹಿಲಿ ಗೋಪಾಲಾಚಾರ್ಯರ ಜನ್ಮಶತಾಬ್ದಿ, ಪಂಡಿತ ಜಯತೀರ್ಥಾಚಾರ್ಯರು ನಡೆಸಿರುವ ಶ್ರೀ ವೇದವ್ಯಾಸ ವಿದ್ಯಾಪೀಠದ ರಜತೋತ್ಸವ ಮತ್ತು ಮಳಗಿ ಆಚಾರ್ಯರ ಷಷ್ಠ್ಯಬ್ದ ಪೂರ್ತಿ, ಈ 4 ನಿಮಿತ್ತಗಳನ್ನು ಇಟ್ಟುಕೊಂಡು ಜೂನ್ 2ರಿಂದ 5 ದಿವಸಗಳ ಕಾಲ ವಿವಿಧ ಶಾಸ್ತ್ರಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಗ್ರಂಥ ಪ್ರಕಾಶನ, ವಿದ್ವತ್ ಸಮ್ಮಾನಾದಿ ಕಾರ್ಯಕ್ರಮ ಸರಣಿಯನ್ನು ಧಾರವಾಡದ ಜನತೆ ಆಯೋಜನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುರುವಂದನೆ ಸಲ್ಲಿಸೋದಕ್ಕೆ ಇಲ್ಲಿಯ ನಮ್ಮ ಬಂಧುಗಳೆಲ್ಲ ಇಚ್ಛೆಯನ್ನು ವ್ಯಕ್ತಪಡಿಸಿರೋದು ಸ್ವಾಭಾವಿಕ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳು, ಖ್ಯಾತ ಉದ್ಯಮಿಗಳು, ದಾನಿಗಳು ಆದ ಶ್ರೀಪತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತಾ ಶ್ರೀಧರ ದಂಪತಿಗಳು ಆಚಾರ್ಯರಿಗೆ ಗೌರವಾರ್ಪಣೆ ಮಾಡೋದಕ್ಕೆ ಇಚ್ಛೆಪಟ್ಟಿದ್ದಾರೆ. ಇದರ ಜೊತೆಗೆ ಇಲ್ಲಿಯ 10 ಭಕ್ತರು ಗುರು ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಈ ಜ್ಞಾನನಿಧಿಗೆ ನಾವು ಏನು ಅರ್ಪಣೆ ಮಾಡಿದ್ರೂ ಸಾಂಕೇತಿಕವೇ ಆಗತ್ತೆ. ಇದನ್ನು ಸಾಂಕೇತಿಕ ಅನ್ನುವ ಭಾವನೆಯಿಂದ ಸ್ವೀಕರಿಸಬೇಕು ಅಂತ ಆಚಾರ್ಯರಲ್ಲಿ ನಮನಪೂರ್ವಕವಾಗಿ ವಿನಂತಿ ಮಾಡುತ್ತೇನೆ. ಅವನ್ನು ಅವರೆಲ್ಲರ ಪರವಾಗಿ ಈ ಕಾಣಿಕೆಗಳನ್ನು ಆಚಾರ್ಯರಿಗೆ ನೀಡಬೇಕು ಅಂತ ಶ್ರೀಪತಿ ಶ್ರೀಧರ, ಶ್ರೀಮತಿ ಶಾಂತಾ ಶ್ರೀಧರ ಅವರನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮ ನಂತರ ತಾವೆಲ್ಲ ನಮನ ಸಲ್ಲಿಸಬಹುದು ಮತ್ತು ಈಗಾಗಲೇ ಅನೇಕ ಜನ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಅದಲ್ಲದೆ ಇನ್ನೂ ಕೆಲವರು ಅರ್ಪಿಸೋದಕ್ಕೆ ಇಚ್ಛೆ ಪಡಬಹುದು. ಅವರು ದಯವಿಟ್ಟು ಕಾರ್ಯಕ್ರಮದ ನಂತರ ಆಚಾರ್ಯರಿಗೆ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಶ್ರೀಕೃಷ್ಣ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ ಮಾಡುತ್ತೇನೆ. ಈಗ ಎಲ್ಲರ ಪರವಾಗಿ ಶ್ರೀಪತಿ ಶ್ರೀಧರ, ಶ್ರೀಮತಿ ಶಾಂತಾ ಶ್ರೀಧರ ದಂಪತಿಗಳಿಂದ ಆಚಾರ್ಯರಿಗೆ ಗುರುವಂದನೆ. हरि ओम. जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. समस्त गुरुभ्यो नमः. हरि ओम. ಕಳೆದ 2 ಸಪ್ತಾಹಗಳಲ್ಲಿ ಭಾಗವತದ ಸ್ವಲ್ಪ ಭಾಗಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟೆ. ಅದು ಸಮುದ್ರ. ನಮ್ಮ ಪಾತ್ರೆ ಎಷ್ಟು ಒಯ್ದಿದ್ದೆ ಅಷ್ಟೇ ನೀರು ತುಂಬಿತೆ ಹೊರತು ಸಮುದ್ರದ ನೀರೆಲ್ಲ ಪಾತ್ರೆಯಲ್ಲಿ ತರಲು ಸಾಧ್ಯವಾಗಲಿಲ್ಲ. ಭಾಗವತದ ಮಹಿಮೆಯೇ ಅಪಾರ. ಅದನ್ನು ಸ್ವಲ್ಪ ವಿಸ್ತಾರವಾಗಿ
ತಮ್ಮೆದುರಿಗೆ ನಿರೂಪಿಸುವ ಒಂದು ಅವಕಾಶ. ಇದು ಪ್ರಬುದ್ಧ ಜೀವಿಗಳು, ಪ್ರಚಂಡ ಬುದ್ಧಿಜೀವಿಗಳ ಒಂದು ದೊಡ್ಡ ವೇದಿಕೆ, ತವರು. ಇಲ್ಲಿ ನನ್ನದು ಒಂದು ಅಳಿದು ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕ ನಮ್ಮ ಗೌರವ ಕಾರ್ಯದರ್ಶಿಗಳು ಬಹಳ ಅಭಿಮಾನ ಮಾಡಿ ಅಂತಃಕರಣದಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ, ನನ್ನ ಭಾಷೆ ಸ್ವಲ್ಪ ಉತ್ತರ ಕರ್ನಾಟಕ ಭಾಷಾ, ಆದ್ದರಿಂದ ತಮಗೆ ಬೆಂಗಳೂರಿನ ಸೌಮ್ಯ ಭಾಷಾ ನಮಗಷ್ಟು ಬರಲಿಲ್ಲ, ಬರೋದು ಇಲ್ಲ, ಸ್ವಲ್ಪ ನಿಷ್ಠುರ ಭಾಷಾ. ಅದರೊಳಗೆ ನಾನು ಹೇಳಿದ ವಿಚಾರಗಳನ್ನು ತಾವು ಕೇಳಿ ಸಂತೋಷ ಪಡ್ತಾ ಇದ್ದೀರಿ. ಇದು ಭಾಗವತದ್ದು. ವಾದಿರಾಜ ಸ್ವಾಮಿಗಳವರು ಒಂದು ಮಾತು ಹೇಳ್ತಾರೆ, ಅಕೌಶಲೇನ ಗ್ರಥಿತೇತಿ ಪ್ರಸೂನಮಾಲಾಂ ಕಿಮು ಸಂತ್ಯಜಂತಿ. ಅದು ಸಂಪಿಗೆಯ ಹೂವಿನ ಮಾಲೆ ಕಟ್ಟುವವರು ಸರಿಯಾಗಿ ಹೂಗಳನ್ನು ಜೋಡಿಸಿ ಒಳ್ಳೆಯ ಮಾಲೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಜನ ಕಟ್ಟಿದ ಮಾಲೆಯ ಸೌಂದರ್ಯವನ್ನು ನೋಡಿ ಸ್ವೀಕಾರ ಮಾಡುವುದಿಲ್ಲ, ಅದರ ಪರಿಮಳವನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಮಾತುಗಳನ್ನು ಜೋಡಿಸುವಾಗ, ಶಬ್ದಗಳನ್ನು ಹೊಂದಿಸುವಾಗ ನನ್ನಿಂದ ಅವ್ಯವಸ್ಥೆ ಆದರೂ ಇದು ವಿಚಾರ ಭಾಗವತದ್ದು ಅನ್ನೋ ಅಭಿಮಾನದಿಂದ ತಾವೆಲ್ಲ ಇದನ್ನು ಸ್ವೀಕಾರ ಮಾಡಿದ್ದೀರಿ. ಹೇಗೆ ಮಾಡಬೇಕು ಅಂತ ಹೇಳ್ತಾ, ಇನ್ನೂ ಒಂದು ನನಗೂ ಒಂದು ಆಸೆ. ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ಭಾರತೀಯ ಸಂಸ್ಕೃತಿಯ ಆಧಾರ ವಾಂಗ್ಮಯ, ಇವುಗಳನ್ನು ವಿವಿಧ ದೃಷ್ಟಿಯಿಂದ ನಿಮ್ಮೆಲ್ಲರ ಎದುರಿಗೆ ನಿವೇದನೆ ಮಾಡಬೇಕು ಅನ್ನುವ ನನಗೊಂದು ಹಂಬಲ. ಅದಕ್ಕೊಂದು ವೇದಿಕೆಯನ್ನು ಒದಗಿಸಿಕೊಟ್ಟರು ನಮ್ಮ ಎಸ್.ಆರ್. ರಾಮಸ್ವಾಮಿಯವರು. ಅದರಿಂದ ನೀವೆಲ್ಲ ಅದನ್ನು ಕೇಳಿ. ಈಗ ಕರ್ಣ, ಭೀಮ ಆಗಿದ್ದಾರೆ, ಇನ್ನೂ ತುಂಬ ಮಹಿಳಾ ಪಾತ್ರಗಳು, ಇನ್ನೂ ಅದರೊಳಗೆ ದುರ್ಯೋಧನ, ಧರ್ಮರಾಜ, ಅರ್ಜುನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು. ಪ್ರಾಯ ದೇವರು ಆಡಿಸಿದ ಈ ಗೊಂಬೆ ಆಟದಿಂದ ನಮಗೆ ನಿಮಗೆ ಬದುಕಿಗೆ ಬೇಕಾಗುವ ಶಿಕ್ಷಣ, ಇದು ಬದುಕಿನ ಶಿಕ್ಷಣ, ಇದು ಜೀವನದ ಶಿಕ್ಷಣ, ಅದು ವೃತ್ತಿಯ ಶಿಕ್ಷಣ ಶಾಲೆ ಕಾಲೇಜುಗಳಲ್ಲಿ ದೊರೀತದೆ. ಆದರೆ ಇಡೀ ಜೀವನಕ್ಕೆ ಶಿಕ್ಷಣವನ್ನು ಕೊಡುವುದೇ ಇದನ್ನು ಕಟ್ಟಿದ ಹಿರಿಯರ ಮನಸ್ಸಿನ ಇಂಗಿತ. ಅದನ್ನು ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕಾಗಿ ಅವನಿಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ಇಂತಹ ಒಂದು ಸಾರ್ವಜನಿಕ ಈ ವಿಚಾರ ಸಂಸ್ಥೆ ಎಂಬ ಸಂಸ್ಥೆಗೆ ಹುಟ್ಟು ಹಾಕಿ ಇದನ್ನು ಅವರು ಇಷ್ಟು ಗಟ್ಟಿಯಾದ ಸಂಕಲ್ಪ ಮಾಡಿದ್ದರು. ಸಂಸ್ಥೆ ಇಂತಹ ನಿಸ್ಪೃಹ ವ್ಯಕ್ತಿಗಳಿಂದ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಾ ಮತ್ತು ಇದು ತನ್ನದೇ ಆದಂಥ ಒಂದು ಮೌಲ್ಯವನ್ನು, ತನ್ನದೇ ಆದಂಥ ಒಂದು ಕ್ವಾಲಿಟಿಯನ್ನು ಇಟ್ಟುಕೊಂಡು ಹೊಂಟಿರ್ತಕ್ಕಂಥ ಈ ಸಂಸ್ಥೆ ದೇವರು ಇದೇ ರೀತಿಯಾಗಿ ಇದನ್ನು ಅಭಿವೃದ್ಧಿ ಮಾಡಲಿ ಅಂತ ಪ್ರಾರಂಭದಲ್ಲಿ ನಾನು ಬೇಡ್ಕೊಂಡು ಭಾಗವತದ ಸ್ವಲ್ಪ ಭಾಳ ಮುಂದುವರಿಬೇಕು ಅಂತ ಇಟ್ಕೊಂಡಿದ್ದೆ. ನನಗೂ ಯಾಕೋ ಮನಸ್ಸು ಬರಲಿಲ್ಲ. ಅದನ್ನು 3 ಸ್ಕಂದದವರೆಗೂ ಈಗ ಮುಗಿತದೆ. ಮುಂದೆ 4, 5, 6 ಇತ್ಯಾದಿ ಸ್ಕಂದಗಳ ಇನ್ನೂ ವಿಶೇಷವಾದ ವಿಚಾರಗಳನ್ನು ಮತ್ತೆ ತಮ್ಮೆದುರಿಗೆ ನವೆಂಬರ್ 11ರಿಂದ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳ್ತಾ, ಭಾಗವತ 24 ತತ್ವಗಳ ಬಗ್ಗೆ ಕಪಿಲನಾಮಕ ಪರಮಾತ್ಮ ಏನು ಹೇಳಿದ ಅಂತ ನಿನ್ನೆ ಅಲ್ಲಿಗೆ ಬಂದಿದ್ದೆ. ಮನಸ್ತತ್ವ ಅಂತ, ಮನಸ್ಸು ಇರಬೇಕಾದ ಸ್ವರೂಪ ಹೇಗೆ? ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿಃ ಲಕ್ಷಣಂ. ಮನಸ್ಸಿನ ಪ್ರವೃತ್ತಿ ಹೀಗಿರಬೇಕು, ಸ್ವಚ್ಛತ್ವ. ಅದನ್ನು ವಾಲ್ಮೀಕಿ ಬಹಳ ಚಂದ ಉದಾಹರಣೆ ಕೊಡ್ತಾನೆ. ಹಾಗೆ ಸರೋವರ ಅದರೊಳಗೆ ಅದು ಎಷ್ಟು ನಿರ್ಮಲವಾಗಿತ್ತು ಅಂದರೆ ಸಜ್ಜನರ ಮನಸ್ಸು ಹೇಗಿರ್ತದೆ ಹಾಗೆ ಸರೋವರ ನಿರ್ಮಲ ಆಗಿತ್ತು. ಸರೋವರ ಹೇಗೆ ನಿರ್ಮಲ ಇರ್ತದೆ, ಒಂದು ಏನಾದರೂ ಬಿದ್ದರೆ ಅಥವಾ ತಳದೊಳಗೆ ಏನದ ಅದು ಹೆಂಗೆ ಕಾಣಿಸ್ತದೆ ಹಾಗೆ ಸಜ್ಜನರ ಮನಸ್ಸು ಅಂತ. ಹಾಗೆ ಸ್ವಚ್ಛ ಇರ್ಬೇಕು ಮನಸ್ಸು. ಒಳಗೊಂದು ಹೊರಗೊಂದು, ಮೇಲೊಂದು ಕೆಳಗೊಂದು, ಹಿಂದೆ ಒಂದು ಮುಂದೆ ಒಂದು, ಇದು ಇರಬಾರ್ದು. ಯಾರಿಗೆ ಮನುಷ್ಯನೊಳಗಿಂಥವೆಲ್ಲ ಇರ್ತಾವೆ ಅವ್ರಿಗೆ ಸಮಾಧಾನ ಇರುವುದಿಲ್ಲ. ಸ್ವಚ್ಛ ಇರ್ಬೇಕು ಮನಸ್ಸು. ಅದರೊಳಗೆ ರಾಗದ್ವೇಷ ಇರಲೇಬಾರ್ದು. ಸ್ವಚ್ಛತ್ವಂ ಅವಿಕಾರಿತ್ವಂ. ಮನಸ್ಸು
ಮೇಲಿಂದ ಮೇಲೆ ಯಾವುದೇ ವಿಧದ ವಿಕಾರಗಳಿಗೆ ಸರ್ವಥಾ ಒಳಗಾಗಬಾರ್ದು. ಇದು ಮನಸ್ಸಿನ ದೊಡ್ಡದಾಗಿರ್ತಕ್ಕಂಥ ಗುಣ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ. ನಾವೆಲ್ಲ ಜೀವನದೊಳಗೆ ನಮ್ಮ ಮನಸ್ಸನ್ನು ಹೀಗೆ ಇಟ್ಕೋಬೇಕಂತೆ. ಕಪಿಲನಾಮ ಪರಮಾತ್ಮ ಹೇಳಿದ್ದು ಸ್ವಚ್ಛವಾಗಿರಬೇಕು, ಶಾಂತವಾಗಿರಬೇಕು, ಅವಿಕಾರಿತ್ವಂ ನಿರ್ವಿಕಾರವಾಗಿರಬೇಕು. ಪರಿಸ್ಥಿತಿ ಎಂತಹದೇ ಉದ್ಭವಿಸಲಿ, ಆದರೆ ಮನಸ್ಸು ಮಾತ್ರ ನಿರ್ವಿಕಾರ ಆಗಿರಬೇಕು. ಇದು ಇಂಥ ಒಂದು ಮನಸ್ಸನ್ನು ಅದು ಬೃಹತ್ ಬಲ. 10 ಇಂದ್ರಿಯಗಳು ಮಾಡುವ ಕೆಲಸ ಇದು ಒಂದೇ ಮನಸ್ಸು ಮಾಡ್ತದಂತ. ಅದಕ್ಕೆ ಭಾಗವತ ಮನಸ್ಸಿಗೆ ಕರೆದದ್ದು ಬೃಹತ್ ಬಲ ಅಂತ. ಪುರಂಜನೋಪಾಖ್ಯಾನದಲ್ಲಿ ನಾವು ಮಲಗಿದಾಗ ನಮ್ಮ ಮನಸ್ಸು ಎಚ್ಚರಿಕಿರ್ತದೆ. ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಾ ಇರೋದಿಲ್ಲ. ಆ 10 ಜನರ ಕೆಲಸ ಒಂದೇ ಮನಸ್ಸು ಮಾಡ್ತದೆ. ಅಂತೆಯೇ ನಾವು ಸ್ವಪ್ನದಿಂದ ಎಚ್ಚೆತ್ತ ಮೇಲೆ ಏನು ತಿಂದ್ವಿ, ಏನು ಉಂಡ್ವಿ, ಏನು ನೋಡಿದ್ವಿ, ಏನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಎಲ್ಲ ಜ್ಞಾನ ಬರ್ತದೆ ನಮಗೆ. ಅದು ಹೇಗೆ ಬರ್ತದೆ ಅಂದರೆ ಇದೆ ಮನಸ್ಸು ಅವೆಲ್ಲವುಗಳಿಗೆ ಅವರೆಲ್ಲರೂ ಮಾಡುವ ಕೆಲಸ ಅವನೊಬ್ಬನೇ ಮಾಡಿರ್ತಾನೆ. ಇದು ಮನಸ್ಸಿನ ಒಂದು ಪ್ರಬಲವಾಗಿರ್ತಕ್ಕಂಥದ್ದು ಹೇಳಿ. ಇಂತಹ ಮನಸ್ಸು ಸಾವಿರಾರು ರೂಪಗಳನ್ನು ಧರಿಸ್ತಕ್ಕದ್ದು. ಇದು ಸಂಕಲ್ಪ ಮತ್ತು ವಿಕಲ್ಪ ಎಂಬುದು ಮನಸ್ಸಿನ 2 ಪ್ರವೃತ್ತಿ. ಒಂದು ಒಳ್ಳೆಯ ವಿಚಾರವನ್ನು ಕೊಡ್ತದೆ, ಇನ್ನೊಂದು ಅದಕ್ಕೆ ವಿರೋಧ ಮಾಡ್ತಿರ್ತದೆ. ಇವೆಲ್ಲ ಮನಸ್ಸಿನ ಆಂತರಿಕವಾಗಿರ್ತಕ್ಕ ಕೆಲವು ಸಂಕಲ್ಪ ಮತ್ತು ವಿಕಲ್ಪಾತ್ಮಕವಾದದ್ದು. ಇದು ಮನಸ್ತತ್ವ. ನಮ್ಮ 24 ತತ್ವಗಳಲ್ಲಿ 2ನೇದು ಬುದ್ಧಿತತ್ವ. ಏನಿದು ಬುದ್ಧಿತತ್ವ ಅಂದರೆ ಏನಿದು? ದ್ರವ್ಯಸ್ಫುರಣಂ ವಿಜ್ಞಾನಂ ಇಂದ್ರಿಯಾಣಂ ಅನುಗ್ರಹಾತ್. ಈ ಇಂದ್ರಿಯಗಳ ಮೂಲಕವಾಗಿ ಎಲ್ಲ ವಸ್ತುಗಳ ಜ್ಞಾನ, ವಿಶಿಷ್ಟವಾಗಿರ್ತಕ್ಕ ಅರಿವು, ಇದು ಬುದ್ಧಿಯ ಮುಖ್ಯವಾದ ಕಾರ್ಯ. ಇದು ಈ ಬುದ್ಧಿಯ ಲಕ್ಷಣಗಳು ಯಾವುದು? ನಿಶ್ಚಯ, ಸಂಶಯ, ವಿಪರ್ಯಯ, ನಿಶ್ಚಯ, ಸ್ಮೃತಿ ಮತ್ತು ಸ್ವಾಪ. 5 ಬುದ್ಧಿಯ ಕಾರ್ಯ ನಮ್ಮೆಲ್ಲೆಲ್ಲ. ಸಂಶಯ ಇದು ಬುದ್ಧಿಯದೇ ಕಾರ್ಯ. ಬುದ್ಧಿ ಏನೇನೇನು ಹುಟ್ಟಿಸ್ತದೆ, ಸಂಶಯವನ್ನು ಹುಟ್ಟಿಸೋದೇ. ವಿಪರ್ಯಾಸ ವಿಪರೀತವಾದ ತಿಳುವಳಿಕೆಯನ್ನು ಹುಟ್ಟಿಸೋದು ಅದೇ. ನಿಶ್ಚಯಾತ್ಮಕವಾದ ಜ್ಞಾನವನ್ನು ಹುಟ್ಟಿಸೋದು ಬುದ್ಧಿ. ಸ್ಮೃತಿ ಒಮ್ಮೆ ತಿಳಿದ ವಿಚಾರಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಲಿಕ್ಕೆ ಕಾರಣವಾದದ್ದು ಕೂಡ ಇದೆ, ಬುದ್ಧಿಯೇ. ಸ್ವಾಪ ನಮ್ಮೆಲ್ಲವೂ ಪರಮ, ಇದು ಕೂಡ ಬುದ್ಧಿಯದೇ. ಬುದ್ಧೇ ಲಕ್ಷಣ, ಇವು ಬುದ್ಧಿಯ ಲಕ್ಷಣಗಳು. ಇಲ್ಲಿ 2 ಶಕ್ತಿಯವ. ಒಂದು ಪ್ರಾಣಶಕ್ತಿ, ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ ಬುದ್ಧೇ ವಿಜ್ಞಾನಶಕ್ತಿತ ಅಂತ. ಪ್ರಾಣ ಮತ್ತು ಬುದ್ಧಿ ಅಂತ 2 ನಮ್ಮಲ್ಲಿ. ಕ್ರಿಯಾಶಕ್ತಿ ಪ್ರೇರಕವಾದದ್ದು ಪ್ರಾಣ, ಬುದ್ಧಿಶಕ್ತಿ ವಿಜ್ಞಾನ. ಜ್ಞಾನ ಇದು ಬುದ್ಧಿಶಕ್ತಿಯ ಕಾರ್ಯ, ಚೈತನ್ಯ ಇದು ಪ್ರಾಣಶಕ್ತಿಯ ಕಾರ್ಯ. ಅದಕ್ಕೆ ನಮ್ಮಲ್ಲಿ ಮನಸ್ಸದ, ಬುದ್ಧಿಯದ, ಪ್ರಾಣಶಕ್ತಿಯದ, ಇವೆಲ್ಲ ನಮ್ಮದೇ. ಇನ್ನು ಅರ್ಥಾಶ್ರಯತ್ವ ಶಬ್ದಸ್ಯ. ಶಬ್ದ ಇದು ಯಾವುದು? ಶಬ್ದ ಅರ್ಥಕ್ಕೆ ಯಾವುದು ಆಶ್ರಯವೋ ಅದು ಶಬ್ದ. ಅರ್ಥಾಶ್ರಯತ್ವ ಶಬ್ದತ್ವಂ ಅಂತ ಮೊನ್ನೆ ಹೇಳಿದ್ನ. ಶಬ್ದ ಯಾವುದು? ಯಾವ ಧ್ವನಿ ನಮ್ಮ ಕಿವಿಯ ಮೇಲೆ ಬಿದ್ದಾಗ ಕಣ್ಣೆದುರಿಗೆ ಒಂದು ಅರ್ಥ, ಒಂದು ಪದಾರ್ಥ ಉಪಸ್ಥಿತವಾದರೆ ಅದು ಶಬ್ದ. ಇದೇ ಶಬ್ದದ ಲಕ್ಷಣ. ಇದು ಏನು ಅಂದರೆ ಅರ್ಥ ಉಪಸ್ಥಾಪಕತ್ವ.
ನಮ್ಮ ಕಣ್ಣೆದುರಿಗೆ ಒಂದು ಅರ್ಥವನ್ನು ತಿಳಿಸುವುದೇ ಶಬ್ದದ ನಿಜವಾಗಿರ್ತಕ್ಕಂಥ ಲಕ್ಷಣ. ತನ್ಮಾತ್ರ ಇದು ಎಲ್ಲದ ಆಶ್ರಯ? ಆಕಾಶದಲ್ಲಿ ಶಬ್ದಕ್ಕೆ ಆಶ್ರಯ ಆಕಾಶ. ಅಂತೆಯೇ ಒಂದು ಹೊಸ ಅನ್ವೇಷಣೆ ಸಂಶೋಧನಾ ನಡೀತಾ ಇದೆ. ನಾವು ಆಡಿದ ಪ್ರತಿಯೊಂದು ಶಬ್ದ ವ್ಯರ್ಥ ಹೋಗುವುದಿಲ್ಲ. ಅವೆಲ್ಲ ಆಕಾಶದಲ್ಲಿ ಮನೆ ಮಾಡಿಕೊಂಡಿದ್ದೇವೆ. ಹಿಂದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಆಗಿ ಹೋದರು. ಅವರು ಆಡಿದ ಶಬ್ದವನ್ನು ನಾವು ಇವತ್ತಿಗೂ ಇದೇ ಅವರ ಶಬ್ದ ಅಂತ ಅವರ ಧ್ವನಿ ಶಬ್ದವನ್ನು ಗುರುತಿಸುವ ಕಂಡು ಹಿಡಿಯುವ ಒಂದು ದೊಡ್ಡ ಪ್ರಯೋಗ ಈಗ ನಡೀತಾ ಇದೆ. ಅದನ್ನು ಕಂಡು ಹಿಡಿಬಹುದು. ನಾವು 1000-2000 ವರ್ಷಗಳ ಹಿಂದೆ ಆಗಿರ್ತಕ್ಕ ದೊಡ್ಡ ದೊಡ್ಡ ಜ್ಞಾನಿಗಳು ಆಡಿದ ಶಬ್ದಗಳನ್ನು ಸಂಕಲನ ಮಾಡಿ ಅದನ್ನು ಆಕಾಶದಿಂದ ಬೇರ್ಪಡಿಸಿ ನಮಗೆ ಅದು ತಿಳಿಯುವಂತೆ ಮಾಡುವ ಒಂದು ಹೊಸ ಪ್ರಯೋಗ. ಅದು ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಇದು ಶಬ್ದಕ್ಕೆ ಆಕಾಶವೇ ಆಧಾರವಾದದ್ದು. ಆಕಾಶದ ಲಕ್ಷಣ ಏನಿದೆ? ಭೂತಾನಾಂ ಛಿದ್ರದಾತೃತ್ವ ಬಹಿರಂತರ್ಧಿಗೇವಚ. ಪ್ರತಿಯೊಬ್ಬ ವ್ಯಕ್ತಿಗೆ ಇರಲಿಕ್ಕೆ ಅವಕಾಶವನ್ನು ಒಳಗೆ ಹೊರಗೆ ಇದನ್ನು ಕಲ್ಪಿಸಿಕೊಟ್ಟದ್ದು ಆಕಾಶ. ಅದರ ಜೊತೆಗೆ ಈ ಆಕಾಶದ ಪ್ರಧಾನವಾಗಿರ್ತಕ್ಕ ಗುಣ ಏನು ಅಂತ, ಆಮೇಲೆ ಘ್ರಾಣೇಂದ್ರಿಯಾತ್ಮ ಅಧಿಷ್ಠತ್ವ ನಭಸೋ ವೃತ್ತಿಲಕ್ಷಣ. ನಮ್ಮ ಘ್ರಾಣ ಇಂದ್ರಿಯಗಳು ಇವುಗಳಿಗೆಲ್ಲ ಆಶ್ರಯವನ್ನು ನೀಡುವುದು ನಮ್ಮ ಇದರ ಲಕ್ಷಣ. ಇನ್ನು ಇದರಿಂದ ಆಕಾಶದಿಂದ ಸ್ಪರ್ಶ ಹುಟ್ಟಿತು. ಅದು ಚರ್ಮದಲ್ಲಿರ್ತಕ್ಕದ್ದು. ಶಬ್ದ ಇದು ಆಕಾಶದಲ್ಲಿರ್ತಕ್ಕದ್ದು. ಸ್ಪರ್ಶ ಎರಡನೇದ್ದು ಇದು ಚರ್ಮದಲ್ಲಿರ್ತಕ್ಕದ್ದು. ಈ ವಾಯು ಈ ತತ್ವಕ್ಕೆ ಆಧಾರ. ಸ್ಪರ್ಶೇಂದ್ರಿಯಕ್ಕೆ ಮೃದುತ್ವಂ ಕಠಿಣತ್ವಂಚ ಶೈತ್ಯಂ ಉಷ್ಣತ್ವಮೇವಚ. ಅದು ಬಹಳ ಮೃದು ಎಂಬುವ ಜ್ಞಾನ ನಮ್ಮ ಸ್ಪರ್ಶೇಂದ್ರಿಯ ಮಾಡಿಕೊಡ್ತದೆ. ಇದು ಬಹಳ ಕಠಿಣ ಎಂಬುವ ಜ್ಞಾನವನ್ನು ಅದೇ ಮಾಡಿಕೊಡ್ತದೆ. ಅದರಂತೆ ಇದು ಚಳಿ, ಇದು ಬಿಸಿ ಎಂಬುವ ಜ್ಞಾನವನ್ನು ಮಾಡಿಕೊಡುವ ಇಂದ್ರಿಯ ಇದು ಸ್ಪರ್ಶೇಂದ್ರಿಯ. ಅದು ವಾಯುವಿನ ಮೂಲಕವಾಗಿ ಮಾಡ್ತದೆ. ಇದಕ್ಕೆ ಆಧಾರವಾದಂಥದ್ದು ಸ್ಪರ್ಶ. ಇದು ತ್ವಕ ನಮ್ಮ ಚರ್ಮದಲ್ಲಿರ್ತಕ್ಕದ್ದು. ಇದಾದ ಮೇಲೆ ಚಾಲನಂ, ಒಂದು ವಸ್ತು ಮುಂದುವರಿಲಿಕ್ಕೆ ಕಾರಣ ವಾಯು. ವ್ಯೂಹನಂ, ಪ್ರಾಪ್ತಿ ಪಡೆಯುವಿಕೆ, ಹೊಂದುವುದು, ಮುಟ್ಟುವುದು, ಒಯ್ಯುವುದು, ಅಲ್ಲಿಂದ ಇಲ್ಲಿ ಮುಟ್ಟಿಸುವುದು, ಇಷ್ಟೆಲ್ಲ ಕಾರ್ಯ ಮತ್ತು ನಮ್ಮ ವಾಯು ಮಾಡ್ತದೆ. ಸರ್ವೇಂದ್ರಿಯಾಣಾಂ ಆತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣ. ವಾಯೋಶ್ಚ, ಈ ವಾಯು ಎಂಬ ಸ್ಪರ್ಶ ತನ್ಮಾತ್ರದಿಂದ ಸಮುತ್ಥಿತಂ, ಯಾವುದು ತೇಜಸ್ಸು. ಈ ತೇಜಸ್ಸು ದ್ಯೋತನ, ವಸ್ತುಗಳ ಜ್ಞಾನವನ್ನು ಮಾಡಿಕೊಡುವುದು ತೇಜಸ್ಸಿನ ಅಗ್ನಿಯ ಲಕ್ಷಣ. ವಾಯು ಪಚನ, ನಾವು ತಿಂದದ್ದೆಲ್ಲ ಪಚನ ಮಾಡೋದು ಅದು ತೇಜಸ್ಸಿನ ಲಕ್ಷಣ, ಅಗ್ನಿ. ಪ್ರಾಪ್ತಿ, ಆಮೇಲೆ ಅದರ ಜೊತೆಗೆ ಪಾನಂ, ನೀರಳಿಕೆ ಉಂಟು ಮಾಡಿ ಆ ಕುಡಿದ ನೀರನ್ನು ದಮನ ಮಾಡುವುದು ಅಥವಾ ಅದನ್ನು ಉಪಶಮನ ಮಾಡುವುದು, ಇದು ತೇಜಸ್ಸಿನ ಲಕ್ಷಣ. ಅದನ್ನು ತಿಂದದ್ದನ್ನೆಲ್ಲ ಜೀರ್ಣ ಮಾಡುವುದು. ಹಿಮಮರ್ದನಂ, ಚಳಿಯನ್ನು ಕಡಿಮೆ ಮಾಡುವುದು. ಮತ್ತು ತೇಜಸ್ಸೋ ವೃತ್ತಯಸ್ತ್ವೇತೆ, ಇವು ತೇಜಸ್ಸಿನ ಕಾರ್ಯಗಳು ನಮ್ಮಲ್ಲೆಲ್ಲ ಅಂತ ಹೇಳಿ. ರಸ, ಅದರಿಂದ ಹುಟ್ಟಿರ್ತಕ್ಕದ್ದು. ಜಿಹ್ವಾ, ಇದು ರಸಕ್ಕೆ ಆಶ್ರಯವಾದಂಥದ್ದು. ಕ್ಲೇದನಂ, ಪಿಂಡನಂ, ತೃಪ್ತಿ, ಪ್ರಾಣಾನಾಪ್ಯಯನೇನ ತಾಪಂ, ಅಪನೋದ. ನೀರಿನ ಲಕ್ಷಣಗಳೇನು ಅಂಥೇಳಿ ಈ ರಸಕ್ಕೆ ಆಧಾರ ನಾಲಿಗೆ, ಇದಕ್ಕೆ ಆಧಾರ
ಈ ರಸ ಆಶ್ರಯ ಮಾಡಿಕೊಂಡು ಇರುವುದು ನೀರಿನಲ್ಲಿ. ಅದರದ್ದು ಕಾರ್ಯ ಏನೇನು? ಕಹಿ, ಸಿಹಿ, ಖಾರ, ಹುಳಿ, ಒಗರು ಇವೆಲ್ಲ ರಸದ ಭೌತಿಕ ಸ್ಪರ್ಶದಿಂದ ರಸದಲ್ಲಿ ನೀರಿನಲ್ಲಿ ಮೂಡುವ ಕಾರ್ಯಗಳು. ಜೊತೆಗೆ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೆ, ಒಂದೇ ರಸ ಈ ಭೌತಿಕ ಸಂಪರ್ಕದಿಂದ ವಿವಿಧವಾಗಿ ಅವು ರೂಪವನ್ನು ಧಾರಣ ಮಾಡ್ತವೆ. ಕೂಡಿಸುವುದು, ಕ್ಲೇದನಂ ಅಂದರೆ ಹಸಿ ಮಾಡೋದು, ತೃಪ್ತಿ ಮತ್ತು ಆನಂದವನ್ನು ಕೊಡೋದು ಇವು ನೀರಿನ ವಿಶಿಷ್ಟವಾದ ಲಕ್ಷಣ. ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಭಾಗವತದೊಳಗೆ ಅಂದರೆ ಒಂದು ಮಾತು, ಉಪಾಸನಾರ್ಥಂ ಇದಂ ಉಚ್ಯತೆ ಅಂತ ಒಂದು ಶಬ್ದ. ನಮಗೆ ದೇವರನ್ನು ಎಲ್ಲ ಕಡೆಗೂ ಕಾಣಬೇಕು. ನೀರು ರಸೋಹಂ ಅಪ್ಸು ಕೌಂತೇಯ, ಭಗವದ್ಗೀತಾ. ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೀರಿನೊಳಗೆ ಏನು ಕೆಲವು ವಿಶಿಷ್ಟ ಗುಣ ಅವ, ನೀರಿನಲ್ಲಿ ಭಾರಿ ಗುಣ ಅವ. ಈ ಗುಣ ಯಾರು ಕೊಟ್ಟರು, ಯಾರು ಇಟ್ಟರು ಅಂದಾಗ ದೇವ್ರ ನೆನಪಾಗಬೇಕು ನಮಗೆ. ಹಂಗೆ ದೈನಂದಿನವಾದ ಪ್ರತಿಯೊಂದು ಅನುಭವಗಳನ್ನು, ಪ್ರತಿಯೊಂದು ವಸ್ತುವನ್ನು, ಪದಾರ್ಥಗಳನ್ನು ಅನುಭವಿಸುವಾಗ, ಪ್ರಯೋಜನವನ್ನು ಪಡೆಯುವಾಗ ನಮಗೆ ಇದರಲ್ಲಿ ವ್ಯಾಪ್ತನಾದ ಭಗವಂತನ ನೆನಪು ಬರಬೇಕು. ಅಂದರೆ ನಮ್ಮ ಜೀವನ ಒಂದು ಸಾಧನ ಆಗ್ತದೆ ಅಂತ ಅಲ್ಲಿಯ ಕೃಷ್ಣನ ಅಭಿಪ್ರಾಯ. ಅದನ್ನೇ ಇಲ್ಲಿ ಅದಕ್ಕೆ ಇವೆಲ್ಲ ನಾವು ಯಾಕೆ ತಿಳಿಬೇಕು ಅಂದರೆ ದೇವರು ನಮಗೆ ಮಾಡಿದ ಒಂದೊಂದೇ ಉಪಕಾರ. ಈ ತೃತೀಯ ಸ್ಕಂದ ಇದು ಸರ್ಗ. ಅದಕ್ಕೆ ಹೇಗೆ ದೇವರು ಮಾಡ್ತಾಯಿದ್ದಾನೆ ಒಂದೇ ಎರಡೇ ಎಂಬುದನ್ನು, ಈ ನೀರಿನ ಅದರ ಗುಣಗಳು, ಅದರ ಕಾರ್ಯ, ಅದರ ಪರಿಣಾಮ, ಅದರ ಪ್ರಭಾವ ಅವುಗಳನ್ನು ಹೇಳಿಕೊಟ್ರು. ಆಮೇಲೆ ಪೃಥ್ವಿ, ಇದು ಬಹಳ ಮುಖ್ಯವಾದದ್ದು. ಸರ್ವಸತ್ವ ಗುಣೋದ್ಭೇದ, ಎಲ್ಲ ತನ್ನ ಸತ್ವವನ್ನು ತುಂಬಿಕೊಂಡು ಎಲ್ಲವನ್ನೂ ಎಲ್ಲರಿಗೂ ಕೊಡುವ ಒಂದು ದೊಡ್ಡದಾದಂಥದ್ದು. ಅದಕ್ಕೆ ಮಣ್ಣಿನ ಮಕ್ಕಳು ಅಂತ ಕರೀತಾರೆ ಎಲ್ಲರಿಗೂ. 2-3 ಅರ್ಥದೊಳಗೆ ನಾವು ಮಣ್ಣಿನ ಮಕ್ಕಳೇ. ನಮ್ಮ ದೇಹ ನಿರ್ಮಾಣ ಆದದ್ದು ಪೃಥ್ವಿಯಿಂದ. ಇಷ್ಟು ಗಿಡಮರಗಳು, ಪಶು ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿ ಕೀಟ ಪ್ರತಿಯೊಂದರ ದೇಹ ಈ ಮಣ್ಣಿನಿಂದಲೇ. ಅದಕ್ಕೆ ಒಂದು ದಾಸರ ಹಾಡದ, ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಸಕಲ ವಸ್ತುಗಳೆಲ್ಲ ಮಣ್ಣು ಅಂತ. ಮಣ್ಣು ಬಹಳ ಸೂಕ್ಷ್ಮ ಅದು. ಅದೇ ಪೃಥ್ವಿ ಸರ್ವಸತ್ವ ಗುಣೋದ್ಭೇದ. ಏನೇನೇನೇನು ಒಳ್ಳೆಯದದ, ಶಕ್ತಿಶಾಲಿ ಅದ, ಅದೆಲ್ಲ ಹುಟ್ಟುವುದು ಈ ಮಣ್ಣಿನಿಂದ. ಮಣ್ಣಿನ ಪ್ರಯೋಜನ ಇದು. ಆದ್ದರಿಂದ ತೇಜಗುಣ ವಿಶೇಷವಾರ್ಥ ಯಸ್ಯ ಚಕ್ಷುರು ಉಚ್ಯತೆ ಅಂಥೇಳಿ ಇವನ್ನೆಲ್ಲ ಹೇಳಿ ನಮ್ಮೆಲ್ಲ ಇಂದ್ರಿಯಗಳು ಎಷ್ಟು ಪ್ರಬಲವಾದಂಥವುಗಳು. ಈ 24 ತತ್ವಗಳು ಅಂತೇನದ ಪ್ರಾಚೀನರ ದೃಷ್ಟಿ. ಒಮ್ಮೆ ಹೇಳಿದ್ದೆ, ಈ 24 ತತ್ವಗಳಿಗೆ ಕ್ರೋಮೋಸೋಮ್ಸ್ ಅಂತ ಆಂಗ್ಲ ಭಾಷೆದ ಒಂದು ಶಬ್ದ ಪರಿಭಾಷೆ ಇದೆ. ಆದರೆ ನಮ್ಮವರು ವೇದವ್ಯಾಸದೇವರು ಅವತ್ತಿನ ಆ ಕಾಲದಲ್ಲಿ ಭಾಗವತದಲ್ಲಿ ನಮ್ಮ ದೇಹ ಅದು ಎಷ್ಟು ತತ್ವಗಳಿಗೆ ಆಶ್ರಯವಾಗಿದೆ, ಅದರ ಕಾರ್ಯ ಹೇಗೆ ನಮ್ಮ ದೇಹದಲ್ಲಿ ನಡೀತಾ ಇದೆ, ಇದನ್ನು ವಿಸ್ತಾರವಾಗಿರ್ತಕ್ಕಂಥ ರೀತಿಯೊಳಗೆ ತೋರಿಸಿಕೊಟ್ಟು, ಇದು ಈ 24 ತತ್ವಗಳು ಬಹಳ ಪ್ರಧಾನ. ಅದೇ ನಮ್ಮ ಬದುಕು, ಅದೇ ನಮ್ಮ ದೇಹ. ಇಡೀ ದೇಹದ ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಇದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ವಿವರಣೆಯನ್ನು ಕಪಿಲನಾಮಕ ಪರಮಾತ್ಮ ಕೊಟ್ಟು ಇದಕ್ಕೆ ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ತತ್ವಗಳ ಒಂದು ಸಂಯುಕ್ತವಾದ ಒಂದು ದೇಹ, ಇದು ಮನುಷ್ಯನ ದೇಹ ನೋಡು ಅಂತಂಬುದನ್ನು ಹೇಳಿ, ಇದೆಲ್ಲ ದೇವರ ಕೈಯಲ್ಲಿದೆ, ಅವನು ನಿರ್ಮಾಣ ಮಾಡಿದ್ದು. ಇದೆಲ್ಲ ತತ್ವಗಳ ಕಾರ್ಯ. ಇದರ ಹಿಂದೆ ಒಂದು ಪ್ಲ್ಯಾನು ಮತ್ತು ಪರ್ಪಸ್ ಅದ ಅಂತ ನಾವು ಕೇಳ್ತಾ ಇದ್ದೇವೆ ದಿನ. ಹಾಗೆ ಎಷ್ಟು ಚಂದ ಸಂಯೋಜನದ. ನಾವು ಮನುಷ್ಯನ ದೇಹ ಎಷ್ಟು ಪರಿಪೂರ್ಣದ, ಎಷ್ಟು ಬುದ್ಧಿ,
ಎಷ್ಟು ಉತ್ತಮವಾದ ಮನಸ್ಸು, ಇಂದ್ರಿಯಗಳು ಇವನ್ನೆಲ್ಲ ಕೊಟ್ಟದ್ದನ್ನು ನಾವು ನೋಡಿದರೆ ಏನು ಜಗತ್ತಿನಾಗ ಭಾರಿಯಾದ ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ಮಾಡ್ತೀವಿ. ಇದಕ್ಕೆ ಆಧಾರ ದೇಹ, ಬುದ್ಧಿ, ಮನಸ್ಸು. ಇದನ್ನು ಕೊಟ್ಟವನು ಹೇಗೆ, ಅದನ್ನು ಎಷ್ಟು ವಿಭಾಗ ಮಾಡಿ, ಎಷ್ಟು ಸುನಿಯೋಜಿತವಾಗಿ, ಎಷ್ಟು ವ್ಯವಸ್ಥಿತವಾದ ಕ್ರಮದಿಂದ ದೇವರು ನಮಗೆ ನಿಮಗೆ ವೈಯಕ್ತಿಕವಾಗಿ ಮಾಡಿದ ಉಪಕಾರ ಏನು ಅಂದರೆ ಇಂಥದ್ದು. ಒಂದು ಬುದ್ಧಿತತ್ವ, ಒಂದು ಮನಸ್ತತ್ವ, ಮೇಲೆ ಈ 24 ತತ್ವಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಗ್ರಹಣ ಮಾಡಲಿಕ್ಕೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶಾದಿಗಳು. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಅದ್ಭ್ಯ ಪೃಥಿವಿ, ಪೃಥಿವ್ಯ ಓಷಧಯ, ಓಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಅಂತ ಇದರದೊಂದು ಕ್ರಮ, ಉಪನಿಷತ್ ಹೇಳಿದ ಕ್ರಮ. ಇವೆಲ್ಲ 5 ತತ್ವವನ್ನು ನಿರ್ಮಾಣ ಮಾಡಿದವರು ಯಾರು? ಈ 5ರಿಂದ ಇನ್ನು 5 ಮಾಡಿದ್ದಾರಂತೆ ನಮಗೆ. ಕೃಷ್ಣ ಹೇಳ್ದ, ಅಧಿಷ್ಠಾನಂ ಶರೀರ, ಒಳಗಡೆಗೆ ಜೀವ ಪ್ರಾಣಶಕ್ತಿ, ತಥಾಕರ್ತ ಎರಡನೇದ್ದದು. ಅಧಿಷ್ಠಾನಂ ತಥಾಕರ್ತ, ಕರಣಂಚ ಪೃಥಗ್ವಿಧಂ, ವಿವಿಧ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಎಷ್ಟು ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಕೊಟ್ಟಾನ ಎಷ್ಟು ಜೀವನದೊಳಗೆ ಎಲ್ಲ ಪದಾರ್ಥಗಳನ್ನು ಅನುಭವಿಸ್ತೀವಿ. ಇದೆಲ್ಲ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ. ಆ ಎಲ್ಲ ಇಂದ್ರಿಯಗಳಿಂದ ವಿವಿಧವಾದ ಕಾರ್ಯಗಳು ನಡೆಯುವಂತೆ ಮಾಡಿದ್ದಾನೆ. 5ನೇದ್ದು ಒಂದು ದೈವಂಚೈವ ಅತ್ರ ಪಂಚಮಂ ಅಂತ. 5ನೇದ್ದಾಗಿ ನಮಗೊಂದು ದೈವ ಅಂತ ಕೊಟ್ಟಿದ್ದಾನೆ. ಈ 5ರಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಪಾದನಾ ಎಷ್ಟು? 5. ಹಾಗೆ ಈ 24ರಲ್ಲಿ ನಮ್ಮ ಸಂಪಾದನಾ ಎಷ್ಟು? ಪೃಥ್ವಿ, ಅಪ, ಈ ಕಣ್ಣು, ಕಿವಿ, ಮೂಗು, ಬಾಯಿ, ಇಂದ್ರಿಯ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಈ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ತತ್ವ, ಬುದ್ಧಿತತ್ವ ಇವುಗಳನ್ನು ಪಡೆದ ಮನುಷ್ಯನ ಜೀವನದಲ್ಲಿ ಇದನ್ನು ಪಡೆಯುವ ಹಿನ್ನೆಲೆಯಲ್ಲಿ ಅವನ ಪಾತ್ರ, ಸ್ವಾತಂತ್ರ್ಯ, ಅವನ ಕರ್ತೃತ್ವ ಎಷ್ಟು ಅಂತ ಕೇಳಿಸ್ತದೆ ಭಾಗವತ. ಇನ್ನು ಯಾಕೆ ತಿಳಿಸ್ಕೊಡ್ತೀವಿ ಅಂದರೆ ಇಷ್ಟೆಲ್ಲ ಅವ ನಿಮಗೆ ನಿಜ. ಆದರೆ ನೀವು ಎಲ್ಲಿ ಸಂಪಾದನೆ ಮಾಡಿದ್ರಿ? ಬೇಡ. ನೀವೆಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರಿ? ಅದನ್ನು ನಿರ್ಮಾಣವೂ ಗೊತ್ತಿಲ್ಲ, ಸಂಪಾದನೆಯೂ ಗೊತ್ತಿಲ್ಲ. ಇದೇ ಬಳಸ್ತಾ ಇದ್ದೇವೆ. ಯಾರಿಗಿಲ್ಲ ಪಾಪ ಅವರು ಬಳಸಿಲ್ಲ, ಯಾರ್ಯಾರಿಗೂ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಒಂದೊಂದೊಂದೊಂದು ಕೆಲವು ಲೋಪ ಆಗ್ಯಾವ. ನಮಗೆ ಅಷ್ಟು ಅವ ದೇವರು ವ್ಯವಸ್ಥಿತವಾಗಿ ಇಟ್ಟಾನೆ. ಆದ್ದರಿಂದ ನಾವು ಅದನ್ನೆಲ್ಲ ಬಳಸ್ತಾ ಇದ್ದೇವೆ, ಉಪಯೋಗ ಮಾಡಿಕೊಳ್ತಾ ಇದ್ದೇವೆ. ಹಾಗಾದರೆ ಇದರೊಳಗೆ ದೇವರ ಉಪಕಾರ ಎಷ್ಟು ನಿಮಗೆ ಅದನ್ನು ಕೇಳ್ತದೆ. ಆದರೂ ಸ ಏಷ ಪ್ರಕೃತೇ ಗುಣೇಶು ಅಭಿಷಜ್ಯತೆ. ಇದು ಈ ಪ್ರಕೃತಿಯ 24 ಗುಣಗಳು, ಇದರಲ್ಲಿ ನಮ್ಮ ನಿಮ್ಮ ಮನಸ್ಸು ತೊಡಗಿದೆ. ಆದರೆ ವಿಚಿತ್ರದ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ 5ರೊಳಗೆ ನಮ್ಮ ಕರ್ತೃತ್ವ ಎಷ್ಟದು? ಅಲ್ಲ, ನಮ್ಮ ಸಾಮರ್ಥ್ಯ ಎಷ್ಟದು? ಯಾವುದನ್ನು ನಾವು ನಿರ್ಮಾಣ ಮಾಡಬಹುದು. ಆದರೂ ಮನುಷ್ಯ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಇಚ್ಛೆ, ನನಗೆ ಹೇಗೆ ಬೇಕೋ ಹಾಗೆ ನಾನು ಇರ್ತೇನೆ ಅಂತ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಬಾಯಿ ಅಂತ ಪ್ರತಿಯೊಂದು ತನ್ನದು ಅಂತಂತಾನೆ. ಇದು ಎಲ್ಲಿದೆ? ಕರ್ತಾಹಮಿತಿ ಮನ್ಯತೆ ಅಂತ ಒಂದು ಸೂಕ್ಷ್ಮದ ಭಾಗವತದ ಮಾತು. ನನ್ನದಲ್ಲದನ್ನು ನನ್ನದು ಅಂತ ನಾವೇನು ತಿಳಿತೀವಿ, ಇದಕ್ಕೆ ಈ ಬಂಧನ ಅಂತದ. ಇದೆಲ್ಲ ಇದು ಯಾರ್ದಿದು? ಕರ್ತಾಹಂ ಇತಿ ಮನ್ಯತೆ. ಇದೇ ಜೀವ ಭ್ರಾಂತಿಯಿಂದ ತಾನು ಕರ್ತ ಅಂತ ತಿಳಿದಿದ್ದಾನೆ ಅಂತ. ನಮ್ಮಲ್ಲಿ ಒಂದು ದೊಡ್ಡ ಚರ್ಚೆ, ಸಾಮಾನ್ಯ ಎಲ್ಲರಿಗೂ ಕಾಡುವುದು ಪ್ರಶ್ನೆ, ಜೀವರಿಗೆ ಕರ್ತೃತ್ವ ಎಲ್ಲಿದೆ ಅಂತ. ಜೀವರಿಗೆ ಕರ್ತೃತ್ವ ಎಲ್ಲಿದೆ?
ಎಲ್ಲವನ್ನೂ ದೇವರೇ ಮಾಡಿಸುವನು. ನಮಗೆ ನಿಮಗೆ ಕರ್ತೃತ್ವ ಎಲ್ಲಿದೆ ಅಂತ ಏನೋ ಒಂದು ಪ್ರಶ್ನೆ. ಎಲ್ಲ ಈ ದಾಸ್ ಕೂಡ್ಲೊಳಗೆ ಅಲ್ಲ ಇಲ್ಲ ಎಲ್ಲ ದೇವರು ಮಾಡಿಸ್ತಾನೆ, ಎಲ್ಲ ದೇವರು ಮಾಡಿಸ್ತಾನೆ, ಎಲ್ಲ ದೇವರು ಮಾಡಿಸ್ತಾನೆ ಅಂದಾಗ ಮನುಷ್ಯನಿಗೆ ಒಂದು ನಮಗೆ ಕರ್ತೃತ್ವವೇ ಇಲ್ಲ ಅಂದರೆ ಏನಿದ್ರ ಅರ್ಥ ಅಂತ. ಕರ್ತೃತ್ವ ಇಲ್ಲ ಅದು ಎಂಬುದನ್ನು ತಿಳಿಸ್ಲಿಕ್ಕಾಗಿ ಈ ಶ್ಲೋಕ, ಈ ವಿಚಾರ ಇಲ್ಲಿ ಕಪಿಲ್ ನಾವು ಪರಮಾತ್ಮ ಹೇಳ್ತಾನೆ. ನಿಜವಾಗಿಯೂ ನನ್ನ ಅಧೀನ ಇದು ನಿಶ್ಚಿತವಾದದ್ದು, ನಾನೇ ಎಲ್ಲವನ್ನು ಕೊಟ್ಟದ್ದು ನಿಶ್ಚಿತವಾದದ್ದು. ನಿಮ್ಮ ದೇಹ ನಿರ್ಮಾಣ ಮಾಡಿದವನು ನಾನು, ನೀವು ಯಾರಲ್ಲ. ನಿಮ್ಮ ಬುದ್ಧಿ, ನಿಮ್ಮ ಮನಸ್ತತ್ವ, ನಿಮ್ಮ ಪಂಚ ಜ್ಞಾನೇಂದ್ರಿಯ, ನಿಮ್ಮ ಪಂಚ ಕರ್ಮೇಂದ್ರಿಯ ಇವುಗಳ ನಿರ್ಮಾಣದಲ್ಲಿ ಅಥವಾ ಇವುಗಳ ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ? ನಂದೇ ಸರ್, ನನ್ನದೇ ಅದು. ಇದು ನಿಮಗೆಲ್ಲ ಅನುಭವಕ್ಕೆ ಬಂದದ್ದು. ಅಂದಮೇಲೆ ನೀವು ಯಾರು ನಿಮಗೆ ಇಷ್ಟೆಲ್ಲ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಕೊಟ್ಟರು ಅವರ ನಿಯಮಗಳಿಗೆ ನಾವು ಬದ್ಧರಾಗಿ ಇರಬೇಕಾದದ್ದು. ಒಂದು ಯಾವುದೋ ಫ್ಯಾಕ್ಟ್ರಿ, ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ನಮಗೆ ಒಂದು ವೃತ್ತಿಯನ್ನು, ನೌಕರಿಯನ್ನು ಕೊಟ್ಟು ಒಂದು ಸಂಬಳ ಕೊಟ್ಟು ನಮ್ಮ ಪಾಲನ ಪೋಷಣೆ ಮಾಡ್ತಾ ಇರುವಾಗ ಅವರ ನಿಯಮಗಳಿಗೆ ನೀವು ಎಲ್ಲರೂ ಬದ್ಧರಾಗಿ ಇರಬೇಕಾದದ್ದು ಹೇಗೆ ಅನಿವಾರ್ಯ. ಅವ್ರು ಎಷ್ಟು ಗಂಟೆಗೆ ಬಾ ಅಂತಾರೆ, ಸರಿಯಾಗಿ ಆ ಗಂಟೆಗೆ ನಾವು ಹೋಗಬೇಕು. ಎಷ್ಟರವರೆಗೂ ಕೂಡಂತಾರೆ ಅವರು, ಫ್ಯಾಕ್ಟ್ರಿಯಲ್ಲೋ ಆಫೀಸ್ನಲ್ಲೋ ಕೂಡಬೇಕು. ಯಾವಾಗ ಹೋಗಂತಾರೆ ಹೋಗಬೇಕು. ಇನ್ನು ನಾವು ಪರಾಧೀನರಾಗಿದ್ದೇವೆ. ಆದ್ದರಿಂದಲೇ ದೇವರ ನಿಯಮಗಳಿಗೆ ಅವನಿಂದ ದೇಹ, ಅವನಿಂದ ಈ ಬುದ್ಧಿ, ಅವನಿಂದ ಮನಸ್ಸು, ಅವನಿಂದ ಪಂಚ ಜ್ಞಾನೇಂದ್ರಿಯ, ಅವನಿಂದ ಸಮಗ್ರವಾದಂಥ ಎಲ್ಲವನ್ನು ಹೊರಗಿನ ಪ್ರಪಂಚ, ಒಳಗಿನ ಪ್ರಪಂಚ, ಈ ಪಿಂಡಾಂಡ, ಈ ಬ್ರಹ್ಮಾಂಡ ದೇವರಿಂದ ಪಡೆದ ಮೇಲೆ ಅವರ ನಿಯಮಗಳಿಗೆ ಬದ್ಧರಾಗಿ ಇರಬೇಕಾದದ್ದು ಅನಿವಾರ್ಯತೆ. ಯಾವುದೇ ರಾಷ್ಟ್ರದ ನಾಗರಿಕತ್ವವನ್ನು ಸ್ವೀಕಾರ ಮಾಡಿದಾಗ ಆ ದೇಶದ ಸಂವಿಧಾನ, ನಿಯಮಗಳು ಅವುಗಳಿಗೆ ಆ ದೇಶದಲ್ಲಿ ಬದ್ಧರಾಗಿ ಇರಬೇಕಾದದ್ದು ಹೇಗೆ ಅನಿವಾರ್ಯ. ಹೇಗೆ ಒಂದು ಫ್ಯಾಕ್ಟ್ರಿ ಹಿಡ್ಕೊಂಡು, ಒಂದು ಗೌರ್ಮೆಂಟ್ ಹಿಡ್ಕೊಂಡು, ಒಂದು ಆಫೀಸ್ ಹಿಡ್ಕೊಂಡು, ಅದೇ ರೀತಿಯಾಗಿ ನಾವೆಲ್ಲರೂ ಪಡೆದ ದೇಹ, ಪಡೆದ ಪ್ರಪಂಚ, ಪಡೆದಿರ್ತಕ್ಕಂಥ ಈ ಗ್ಯಾಲಕ್ಸಿ, ಪಡೆದಿರ್ತಕ್ಕಂಥ ಈ ಪೃಥ್ವಿ, ಅದರ ಲಾಭ ಎಷ್ಟು ಪಡಿತಾ ಇದ್ದೇವೆ? ನೀರಿನ ಲಾಭ ನಮ್ಮ ದೇಹದೊಳಗೆ ಎಷ್ಟು, ಜಗತ್ತಿನೊಳಗೆ ಎಷ್ಟು? ಪ್ರತಿನಿತ್ಯ ಈ ಇಷ್ಟೆಲ್ಲ ಪದಾರ್ಥಗಳ ಮಧ್ಯದಲ್ಲೇ ನಿಮ್ಮ ಬದುಕು ಬೆಳೆಯಬೇಕು, ಉಳಿಯಬೇಕು. ಇದು ಅನಿವಾರ್ಯ ಅಂದಾಗ ಆವಾಗ ಇಷ್ಟೆಲ್ಲ ಕೊಟ್ಟ ವ್ಯಕ್ತಿಯ ನಿಯಮಗಳಿಗೆ ನಾವು ಬದ್ಧರಾಗಿರಬೇಕಲ್ಲ. ಇದನ್ನು ಸೂಚನೆ ಮಾಡಲಿಕ್ಕೆ ಸೃಷ್ಟಿ ಪ್ರಕರಣ. ಅದಕ್ಕಾಗಿ ನೋಡಿರಿ, ನಿಮಗೆಲ್ಲ ಅವ್ರು ಕೊಟ್ಟಾರೆ. ಹೊರಗಿನ ಲೌಕಿಕ ಜೀವನದೊಳಗೆ ಸೌಲಭ್ಯ ಕೊಟ್ಟ ವ್ಯಕ್ತಿಯ, ಸೌಕರ್ಯವನ್ನು ಕೊಟ್ಟ ವ್ಯಕ್ತಿಯ, ಸಂಬಳವನ್ನು ಕೊಟ್ಟ ವ್ಯಕ್ತಿಯ ನಿಯಮಗಳಿಗೆ ಬದ್ಧರಾಗಿ ಯಶಸ್ವಿಯಾಗಿ ಲೌಕಿಕ ಜೀವನವನ್ನು ನೀವು ಮಾಡುವಂತೆ ದೇವರು ಕೊಟ್ಟ ಇಷ್ಟೆಲ್ಲ ಸಂಪತ್ತನ್ನು ಅನುಭವಿಸುವಾಗ ನೀವು ಅವನ ನಿಯಮಗಳಿಗೆ ಬದ್ಧರಾಗಿ ಇರಬೇಕಾದದ್ದು ಅನಿವಾರ್ಯ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಇದರ ಕರ್ತ ನಾವು ದೇವರ ಅಧೀನರಾಗಿ ಅವನ ನಿಯಮಗಳಿಗೆ ಬದ್ಧರು, ಅದಕ್ಕನುಗುಣವಾಗಿ ನಾವು ಇರಬೇಕು. ಇದೇ ನಮ್ಮ ಕರ್ತೃತ್ವ. ಇನ್ನೊಬ್ಬರ ನಿಯಮಗಳಿಗೆ ಬದ್ಧರಾಗಿ ಇರುವುದೇ ಕರ್ತೃತ್ವ. ಇನ್ನೆರಡು ಪಾಯಿಂಟ್ ಸಂಕ್ಷೇಪ ಹೇಳಬೇಕು. ಕರ್ತ ಅಹಮಿತಿ ಅಹಂಕಾರ ವಿಮೂಢಾತ್ಮ. ನಿಜವಾಗಿಯೂ ನಿಮಗೆ ಕರ್ತೃತ್ವ ಇಲ್ಲ ಅಂತ ನಾವು ಯಾರೂ ತಿಳಿದಿಲ್ಲ. ಭ್ರಾಂತಿಯಿಂದ ನಾನು ಕರ್ತ, ನಾನು ಮಾಡಿದ್ದೇನೆ ಅಂತ ಪ್ರತಿ ಕ್ಷಣ ವ್ಯಕ್ತಿ ತನ್ನನ್ನು ಭ್ರಾಂತಿಯಿಂದ ಆರೋಪಿತವಾದ ಕರ್ತೃತ್ವ ತನ್ನಲ್ಲಿ ಇಟ್ಕೊಂಡಿದ್ದರಿಂದ ನಿಮ್ಮ ಅಪೇಕ್ಷೆ ಏನು? ಕರ್ತೃತ್ವ ಇದ್ದರೆ ನಾವೆಲ್ಲ ಇದನ್ನೆಲ್ಲ ಓದೋದು, ಕೇಳೋದು, ತಿಳಿಯೋದು, ನಮ್ಮನ್ನು ನಾವು ಒಳ್ಳೆಯ ರೀತಿಯಾಗಿ ಮಾರ್ಪಡಿಸಿಕೊಳ್ಳೋದು, ಸ್ವಾಧೀನತೆ ಇದ್ದರೆ ಕರ್ತೃತ್ವವೇ ಇಲ್ಲ, ಕೇಳಿ ಏನು ಮಾಡೋದು ಭಾಗವತ ಅಂತಂತಿದ್ರಿ. ಹಾಗೆಲ್ಲ ಆರೋಪಿತವಾದ ಕರ್ತೃತ್ವ, ಅಧೀನವಾದ ಕರ್ತೃತ್ವ ಒಂದು,
ಆರೋಪಿತ ಕರ್ತೃತ್ವ ಎರಡನೇದ್ದು, ಅದು ನಮಗೆಲ್ಲರಿಗೂ ಅದು. ನಂಬರ್ 3 ಹೆಂಗೆ ಒಂದು ಅಧೀನ ಕರ್ತೃತ್ವ, ಆರೋಪಿತ ಕರ್ತೃತ್ವ, ಹಾಗೆ ಮೂರನೇದು ಒಂದು ಕರ್ತೃತ್ವದ ಜಡಾಪೇಕ್ಷೆಯ ಕರ್ತೃತ್ವ. ಟೇಬಲ್ಲು ನಿತ್ಯ 360 ದಿನ ಈ ಪ್ರವಚನ, ಈ ಮೈಕು, ಈ ಟೇಬಲ್ಲು ಇವೆಲ್ಲ ಕೇಳ್ತಾ ಬಂದಾವ. ಅವ್ರಿಗೆ ಜ್ಞಾನ ಆಗಿಲ್ಲ, ಹೆಚ್ಚಿಗೆ ಜ್ಞಾನ ಏನಾಗಿಲ್ಲ. ನಾವು ಕೂತವರು ಹಾಗೆ ಏನು ಮತ್ತೆ ಹಾಗೇನಲ್ಲ. ಯಾಕೆ? ಅದಕ್ಕೆ ನಾನು ಚೇಷ್ಟಿಂದ ಹೇಳ್ತಿದ್ದು, ಶ್ರೀಮಂತ ಎಂಬ ಶಬ್ದ, ಪಂಡಿತ ಎಂಬ ಶಬ್ದ ಸಾಪೇಕ್ಷ ಶಬ್ದಗಳು. ಹಾಗೆ ಕರ್ತೃತ್ವ ಎಂಬ ಶಬ್ದ ಸಾಪೇಕ್ಷ ಶಬ್ದ. ಶ್ರೀಮಂತ ಅಂತ ಇವರು ತುಂಬ ಶ್ರೀಮಂತರು, ನಮ್ಮ ಊರಿನಲ್ಲಿ ಇವರು ತುಂಬ ಶ್ರೀಮಂತರು, ಕೋಟ್ಯಾವಧಿ ರೂಪಾಯಿ ಟರ್ನ್ ಓವರ್ ಇದೆ ಅವ್ರದ್ದು, ತುಂಬ ಶ್ರೀಮಂತರು. ಹೀಗೋ ತುಂಬ ಶ್ರೀಮಂತರು. ಅವನ ಲಕ್ಷ್ಮೀ ಮಿತ್ತಲ್ ಬಂದಿದ್ದಾನೆ, ಅವನ ಮಗ ಬಂದಿದ್ದಾನಂತ ಇಂಡಿಯಾಕ್ಕೆ. ಅವರಷ್ಟು ಅದೇನು, ಅವ ಮುಖೇಶ್ ಅಂಬಾನಿ, ಲಕ್ಷ್ಮೀ ಮಿತ್ತಲ್, ರತನ್ ಟಾಟಾನ ಮುಂದೆ ಇವರು ತುಂಬ ದರಿದ್ರೆ ಅಲ್ಲ. ಅವ್ರು ನೀವು ಅವ್ರ ಜೋಡಿ ಕಂಪೇರ್ ಮಾಡಿ ಅವರ ಶ್ರೀಮಂತಿಕೆಯನ್ನು ಹೋಲಿಸಿ ಅಂಥದ್ದುಂಟ. ಅವ್ರ ಮುಂದೆ ತುಂಬ ಸುಧಾಮಿ ಇದ್ದ ಹಾಗೆ ಇವರಲ್ಲ, ಭಾಗವತದ ಸುಧಾಮಿ ಇದ್ದ ಹಾಗೆ ಇವರಲ್ಲ ಅವ್ರ ಮುಂದೆ. ಮತ್ತು ಶ್ರೀಮಂತರು ನಾವು ನೀವು ಏನಿದ್ದೀವಿ, ನಾವೆಲ್ಲ LIG MIG ಮಂದಿ, ನಮ್ಮ ಮುಂದೆ ತುಂಬ ಶ್ರೀಮಂತರು. ನಮ್ಮನ್ನು ಕಂಪೇರ್ ಮಾಡಿ ನೋಡಿದರೆ ಅವ್ರು ತುಂಬ ಶ್ರೀಮಂತರು, ಅವರ ಮೇಲಿನವ್ರನ್ನ ಕಂಪೇರ್ ಮಾಡಿ ನೋಡಿದರೆ ಅವ್ರು ತುಂಬ ಮತ್ತು ಬಡವರೇ. ಹಾಗೆ ಪಂಡಿತರು ಅಂತ ಇವರಿಗಿಂತ ಕೆಳಗಿನವ್ರೇನಿದ್ದಾರಲ್ಲ ದಡ್ಡರು, ಏನು ಪಾಪ ಏನು ಬರುವುದೇ ಇಲ್ಲ, ಅವ್ರನ್ನ ಕಂಪೇರ್ ಮಾಡಿದರೆ ಇವರು ಬುದ್ಧಿವಂತರೇ. ನೀವು ಅವ್ರ ಮುಂದೆ ನೋಡಿದರೆ ವಿಶ್ವೇಶ್ವರಯ್ಯನವ್ರನ್ನ ನೋಡಿ ಅವ್ರ ಮುಂದೆ ಇವೆಲ್ಲ ಇಂಜಿನಿಯರ್ಸ್ ಏನು ವರ್ಷಕ್ಕೊಂದು 10,000 20,000 40,000 ಗಟ್ಟಲೆ ಹೊರಗೆ ಬರ್ತಾರೆ. ಇವರೆಲ್ಲ ಅವ್ರ ಮುಂದೆ ನೋಡಿದರೆ ಇವು ಶುದ್ಧ ಕಂಪ್ನಿ ಅಂತ, ಢ ಅಂದರೆ ದಡ್ಡ ಕಂಪ್ನಿ ಅಂತ. ಇವೇನು ಅಲ್ಲೇ ಇಲ್ಲ. ಅವ್ರ ತಲೆಯಲ್ಲೇ ಹಿಂಗೆ ನೋಡಿದರೆ ಹೇಳುವಂಥ ವಿಶ್ವೇಶ್ವರಯ್ಯನವ್ರ ತಲೆಯಲ್ಲೇ ಅವ್ರ ಮುಂದೆ ಎಲ್ಲ ಜಗತ್ತಿನ ಇಂಜಿನಿಯರ್ಸ್ ಏನಿದ್ದಾರೆ ಇವೆಲ್ಲ ಶುದ್ಧ ದಡ್ಡ. ಇವ್ರಿಗೂ ದಡ್ಡೇನಿದ್ದಾರಲ್ಲ ಅವ್ರ ಮುಂದೆ ಇವರು ಶಾಣ್ಯಾರ. ಹಂಗೆ ಒಬ್ಬ ವ್ಯಕ್ತಿ ಬುದ್ಧಿವಂತ, ಪಂಡಿತ ಅಥವಾ ಶ್ರೀಮಂತ ಇವೆಲ್ಲ ಸಾಪೇಕ್ಷ ಶಬ್ದಗಳು. ಅವ್ರ ಮೇಲಿನವ್ರು ನೀವು ಕಂಪೇರ್ ಮಾಡಿ ನೋಡಿದರೆ ಇವರು ಏನೂ ಅಲ್ಲ, ಏನೂ ಇಲ್ಲ ಅಂತ. ತಳಗಿನವ್ರನ್ನ ಕಂಪೇರ್ ಮಾಡಿ ನೋಡಿದರೆ ಅದು ಬೇಕಾದಷ್ಟದು ಅಂತ. ಹಾಗೆ ಪಂಡಿತ ಎಂಬ ಶಬ್ದ ಇವು ಇದಮಿತ್ತಂ, ಇಷ್ಟೇ ಅಷ್ಟೇ ಅಂತ ನಿರ್ಣಯ ಮಾಡಲಿಕ್ಕೆ ಬರಲಾರದಂಥ ಶಬ್ದಗಳು ಇವೆಲ್ಲ. ಹಾಗೆ ಕರ್ತೃತ್ವ ನಿರವಧಿಕವಾದ, ಸ್ವತಂತ್ರವಾದ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥವಾದ ಕರ್ತೃತ್ವನೇ ಕರ್ತೃತ್ವ ಅಂತ ನೀವು ಇಟ್ಕೊಂಡ್ರೆ ಅದು ದೇವರಿಗೆ ಒಬ್ಬರಿಗೆ ಅದ, ನಮಗೆ ಯಾರಿಗೂ ಇಲ್ಲ ಅಂತ ಅರ್ಥ. ಮತ್ತು ಅದು ಅಂತಾರಲ್ಲಿ ಕೆಲವರೆಲ್ಲ ನಮ್ಮ ಕರ್ತೃತ್ವ ಅದು ಜಡಾಪೇಕ್ಷೆಯ. ಪಾಪ ಅದಕ್ಕೆ ಜ್ಞಾನಶಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇಲ್ಲ. ನಾವು ಏನು ಕಲ್ಲು ಮಣ್ಣು ಅಲ್ಲ, ನಾವೇನು ಕಟ್ಟಿಗೆಯ ಟೇಬಲ್ ಅಲ್ಲ, ನಮಗೆಲ್ಲ ಅದು. ಆದ್ದರಿಂದ ಇವುಗಳನ್ನೆಲ್ಲ ಕಂಪೇರ್ ಮಾಡಿ ನೋಡಿದರೆ ನಮಗೆ ಕರ್ತೃತ್ವ ಉಂಟು. ಆ ದೇವರಿಗಿರುವಂಥ ಪ್ರಭುತ್ವ, ಆ ಸಾರ್ವಭೌಮ ಕರ್ತೃತ್ವ, ಅದನ್ನು ಅಂಥದ್ದು ಅದೇನು ಇಲ್ಲ ಅಂತ. ಅದಕ್ಕೆ ಕರ್ತೃತ್ವ ಇಲ್ಲ ಎಂಬುವ ಶಾಸ್ತ್ರದ ಮಾತಿಗೆ ಇದೇ ಇಂಗಿತಾರ್ಥ. ಅವನ ಕರ್ತೃತ್ವ ಪಾಣಿನಿ ಹೇಳಿದಂತೆ ಸ್ವತಂತ್ರ ಕರ್ತ ಅಂತ, ಪ್ರಥಮ ವಿಭಕ್ತಿ ಸ್ವತಂತ್ರ ಕರ್ತ. ಅಂಥ ಕರ್ತೃತ್ವ ಇಲ್ಲ. ಅದಕ್ಕೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಶ್ರೇಯತಿ ಪ್ರಭು. ಪ್ರತ್ಯಕ್ಷದಿಂದಲೂ ನಮ್ಮ ಕರ್ತೃತ್ವ ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಗ್ತದೆ. ಅನಿಚ್ಛೆಯಾಪಿ ದೇಹತ್ಯಾಗಾದಿ ಸಂಭವಾತಂತದ ವೇದಾಂತ. ನಮಗೆ ಪ್ರತ್ಯಕ್ಷವಾಗಿ ಕರ್ತೃತ್ವ ಇಲ್ಲ. ಯಾಕೆ? ಹೌದು, ನಮಗೆ ಇಚ್ಛಾ ಇರುವುದಿಲ್ಲ. ರೋಗ ಬರಲಿ, ಕಷ್ಟ ಬರಲಿ, ಅಥವಾ ನಾಲಿಗೆಯ ಮಧ್ಯದಲ್ಲಿ, ಹಲ್ಲಿನ ಮಧ್ಯದಲ್ಲಿ ನಾಲಿಗೆ ಸಿಗಲಿ, ನಮಗೇನು ಅಪೇಕ್ಷೆ ಇಲ್ಲ, ಅದು ಆಗ್ತದೆ. ಯಾಕೆ? ನಮಗೆ ಕರ್ತೃತ್ವ ಇಲ್ಲ. ಇದು ಪ್ರತ್ಯಕ್ಷದಿಂದ. ಅನುಮಾನದಿಂದಲೂ ನಮ್ಮ ಕರ್ತೃತ್ವ ಇಲ್ಲ. ಯಾಕೆಂದರೆ ಇನ್ನೊಬ್ಬರಿಗೆ ಹೇಳಿ ಬೇಕಾದ್ರೆ ಮಾಡಿಸ್ತೀನಿ, ಇನ್ನೊಬ್ಬರಿಗೆ ತಿಳಿಸ್ತೀನಿ. ಅತಿ ದಡ್ಡನಾದ ನಮ್ಮ ಹುಡುಗರಿಗೆ
ಟ್ಯೂಷನ್ ಕೊಟ್ಟು ಭಾಳ ಬುದ್ಧಿವಂತನ ಮಾಡ್ತೀನಿ ಅಂತ ನಾವೇನು ಮಾಡಲಿಕ್ಕೆ ಸಮರ್ಥರಲ್ಲ. ಯಾಕೆ? ಅನುಮಾನದಿಂದಲೂ ನಮಗೆ ಕರ್ತೃತ್ವ ಇಲ್ಲ. ಇದು ನಂಬರ್ 2. ನಂಬರ್ 3, ವೇದನೆ ಹೇಳಿದೆ, ನ ಕರ್ತೃತ್ವಂ ನ ಕರ್ಮಾಣಿ ನ ರತಿ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವಂತಿಂತ್ರಮತ್ಯ. ಕರ್ತೃತ್ವ ಇಲ್ಲ 3 ಪ್ರಮಾಣದಿಂದ. ಅದಕ್ಕೆ ಭಾಗವತಂತೂ ಇವೇನು ಆಗಲೇ 3 ಪ್ರಮಾಣ ಹೇಳ್ತು, ಇದನ್ನು ಇನ್ನು 3 ಪ್ರಮಾಣ ಹೇಳ್ತೀನಿ. ಪ್ರತ್ಯಕ್ಷೇಷ ಕರ್ತೃತ್ವ ಜೀವ ಸಂಸ್ಥಾ. ನಿಮಗೆಲ್ಲ ಪ್ರತ್ಯಕ್ಷವಾಗಿ ಕರ್ತೃತ್ವದ ಅದರಂತೆ ಬರಬೇಕು ಅನಿಸ್ತು, ಸಾಯಂಕಾಲ ಇಲ್ಲಿಗೆ ಬಂದ್ರಿ, ಇದು ಕರ್ತೃತ್ವ ಅಲ್ಲಿ. ಉಣಬೇಕನ್ನಿಸ್ತು, ಊಟ ಮಾಡಿದ್ರಿ. ನಡಿಬೇಕು ಅನಿಸ್ತು, ನಡೀತೀರಿ. ಹೋಗ್ಬೇಕನ್ನಿಸ್ತು, ಎಲ್ಲೋ ಹೋಗ್ತೀರಿ. ಆದ್ದರಿಂದ ನಿಮಗೆ ಕರ್ತೃತ್ವ ಅನ್ನೋದು ಎಲ್ಲರಿಗೂ ಕೂಡ ಅವಶ್ಯವಾಗಿ ಉಂಟೇ ಉಂಟು. ಕರ್ತೃತ್ವ ಎಲ್ಲರಿಗೂ ಉಂಟು. ಇದು ಒಂದು, ಇದು ಪ್ರತ್ಯಕ್ಷ ಕರ್ತೃತ್ವ. ನಂಬರ್ 2, ಆಗಮ, ವೇದ, ಶಾಸ್ತ್ರ ನಿಮಗೆ ಕರ್ತೃತ್ವ ಇದೆ ಅಂತ ಹೇಳ್ತದೆ. ವೇದ ನ ಸುರಾಂ ಪಿಬೇತ, ಸೆರೆ ಇತ್ಯಾದಿಗಳನ್ನು ಸರ್ವಥಾ ಕುಡಿಯಬಾರದು. ನ ಫಲಾಂಡುಂ ಭಕ್ಷಯಿತ, ನ ಪರದಾರಾನ್ ಗಚ್ಚೇತ. ಇವೆಲ್ಲ ವೇದ ಹೇಳ್ತವೆ. ನಮ್ಮ ಕರ್ತೃತ್ವೇ ಇದ್ದಿದ್ದಿಲ್ಲ ಅಂದರೆ ವೇದ ಎರೋ ಮಾರ್ಕ್ ಮಾಡಿ ಯಾರಿಗೆ ಹೇಳಬೇಕು? ದೇವರಿಗೆ ಹೇಳಬೇಕು. ಇದನ್ನೆಲ್ಲ ಮಾಡಬೇಡ, ಇದನ್ನು ಮಾಡು ಅಂತ. ಆದರೆ ವೇದದ ಅಭಿಪ್ರಾಯ ನಮ್ಮನ್ನು ಕುರಿತದು. ನೀವು ಹೀಗೆ ಮಾಡಿ, ಹೀಗೆ ಮಾಡಬಾರ್ದು. ಸತ್ಯವಾದ ಧರ್ಮಂಚರ. ಇದು ವೇದ ಸತ್ಯ. ವೇದ ಸಬ ಸತ್ಯ ವಿದ್ಯಾ ಉಂಕಾ ಸ್ಥಾನ ಹೈ. ಆರ್ಯ ಸಮಾಜ ದಯಾನಂದರ ವಾಕ್ಯ ಭಾರಿ ಅದ. ವೇದದ ಒಂದು ನಿಜವಾದ ಮೌಲಿಕತೆಯನ್ನು ಇತ್ತೀಚಿನ ಯುಗಕ್ಕೆ ಮನಗಾಣಿಸಿಕೊಟ್ಟಂತಹ 3-4 ಜನ, ಮಹರ್ಷಿ ದಯಾನಂದರು, ಸ್ವಾಮಿ ಗಂಗೇಶ್ವರಾನಂದರು, ಪಾಂಡಿತ್ಯ ನಮ್ಮ ಅರವಿಂದವರು, ಇವರೆಲ್ಲ ವೇದದ ಇವತ್ತಿನ ಆಧುನಿಕ ಜನತೆಯ ಎದುರಿಗೆ, ಇವತ್ತಿನ ಆಧುನಿಕ ವಿಚಾರಗಳ ಎದುರಿಗೆ ವೇದವನ್ನು ನಿಲ್ಲಿಸಿ ಅದರ ಸಾರ್ವಕಾಲಿಕತೆಯನ್ನು ಸಮರ್ಥನೆ ಮಾಡಿ ತೋರಿಸಿದ ಮಹಾನುಭಾವರು ಇವರೆಲ್ಲ. ಪಾಠರು ಕೆಲಸ ಮಾಡ್ಯಾರ. ಅವರೆಲ್ಲ ಸ್ಮರಣೆ ಮಾಡಬೇಕು. ಅಲ್ಲ, ಪಾಠ ಸ್ಮರಣೀಯರು ಅಂತ ಅವರೆಲ್ಲ. ಅವರ ವೇದ ಸುಳ್ಳು ಮಾತಾಡೋದಿಲ್ಲ. ನಿತ್ಯ ವಿದ್ಯೆ, ಸತ್ಯವಿದ್ಯೆ. ಅದು ಸತ್ಯವಾದ ಧರ್ಮಂಚರ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇವನ್ನೆಲ್ಲ ಯಾರಿಗೆ ಹೇಳಿದೆ ಅನುಷ್ಠಾನ ಮಾಡಲಿಕ್ಕೆ? ನಮಗೆ. ನಮ್ಮ ಕರ್ತೃತ್ವವೇ ಇಲ್ಲ ಅಂತ ಆಗಿಲ್ಲ. ಇದನ್ನು ಯಾಕೆ ಹೇಳ್ತಿರ್ತದೆ? ವೇದಕ್ಕೆ ನಮಗೆ ನಿಮಗೆ ಕರ್ತೃತ್ವ ಇದ್ದದ್ದು ಸಮ್ಮತವೇ ಅಲ್ಲ ಅಂತಾಗಿದ್ದರೆ ಅದು ನಮಗೆ ಈ ವಿಚಾರಗಳನ್ನು ಎಂದಿಗೂ ಕೂಡ ಹೇಳ್ತಾ ಇರಲಿಲ್ಲ. ಯಾವಾಗ ವೇದ ಹೇಳಿದೆ ನಮಗೆ ನಿಮಗೆ, ಅಥಾತ್ ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಯಾರು ಮಾಡಬೇಕಂದ್ರೆ ಬ್ರಹ್ಮ ಜಿಜ್ಞಾಸ ನಾವು ತಾನೇ, ನಮಗೆ ಮಾಡಿ ಹೇಳಿದ್ದದು. ಆದ್ದರಿಂದ ಎಲ್ಲ ಶಾಸ್ತ್ರದ ಗುರಿ ಆದೇಶ ನಮ್ಮೆಡೆಗೆ ಇದ್ದುದರಿಂದ ನಮಗೆ ನಿಮಗೆ ಆಗಮದಿಂದ ಕರ್ತೃತ್ವ ಉಂಟು, ಅನುಮಾನದಿಂದಲೂ ಉಂಟು. ನಮಗೆ ನಿಮಗೆ ಕರ್ತೃತ್ವ ಏನೂ ಇರದೇ ಇದ್ದರೆ, ಏನು ಇರದೇ ಇದ್ದರೆ, ಎಲ್ಲ ದೇವರೇ ಮಾಡಿಸೋದಾದರೆ ನಾವು ಮಾಡಿದ ಕರ್ಮಗಳು, ಕರ್ಮಗಳಿಂದ ದೊರೆಯುವ ಸುಖ ದುಃಖ, ಪುಣ್ಯ ಪಾಪ, ಒಳ್ಳೆಯದು ಕೆಟ್ಟದ್ದು, ಇವುಗಳು ಮಾಡಿಸಿದ ದೇವರಿಗೇನೆ ಈ ದೆವ್ವಗಳು ಬಡ್ಕೋಬೇಕಾಯ್ತು. ನಮಗವ ಸುಖ ದುಃಖ, ನಮಗವ. ನಮಗೆ ಯಾಕೆ ಬಂದವು ಈ ಸುಖ ದುಃಖಗಳು ಅಂದರೆ ಕರ್ತೃತ್ವ ನಮಗೆ ಇದ್ದದ್ದು ದೇವರಿಗೆ ಸಮ್ಮತದಂತಿಕೊಂಡೇ ನಾವು ಮಾಡಿದ ಕರ್ಮಗಳ ಪ್ರಭಾವ ಪರಿಣಾಮ ಅದು ನಮ್ಮನ್ನೇ ಕುರಿತದು. ಇದರಿಂದ ಆ ಕರ್ಮಗಳು, ಆ ಕ್ರಿಯಾಗಳು, ಅವುಗಳ ಮೇಲೆ ನಮಗೆ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ ಅಂದರೆ ಆ ಕರ್ಮಗಳ ಲೇಪ ಪರಿಣಾಮ ನಮಗೆ ಆಗ್ತಾ ಇರಲಿಲ್ಲ, ದೇವರಿಗೆ ಆಗಬೇಕಾಗಿತ್ತು. ವೇದ ದೇವರಿಗೆ ಹೇಳಬೇಕಾಗಿತ್ತು ಇವೆಲ್ಲ ಸತ್ಯಂವದ ಇತ್ಯಾದಿಗಳನ್ನು. ವೇದ ಮನೋಚಾಚಾರ್ಯೋ ಅಂತೇವಾಸಿನ ಮನುಷಾಸ್ತಿ, ಅವನಿಗೆ ಹೇಳಬೇಕಾಗಿತ್ತು. ನಮಗೆ ಹೇಳಿದೆ ವಿಧಿ ನಿಷೇಧಗಳನ್ನು.
ಆದ್ದರಿಂದ ವೇದಕ್ಕೂ ಸಮ್ಮತ ನಮ್ಮ ಕರ್ತೃತ್ವ ಅದ. ಇದನ್ನು ತಿಳ್ಕೊಂಡು ಒಳ್ಳೆಯದನ್ನು ಮಾಡುವುದು, ಕೆಟ್ಟದ್ದನ್ನು ಬಿಡುವ ಕರ್ತೃತ್ವ ನಮಗಿದೆ ಅಂತ ವೇದಗಳಿಗೆ ಸಮ್ಮತ. ಜೊತೆಗೆ ಈ ಸುಖ ದುಃಖಗಳು ನಮಗಿವೆ ಹೊರತು ದೇವರಿಗಿಲ್ಲ, ಜಗಕ್ಕೂ ಇಲ್ಲ. ಆದ್ದರಿಂದ ನಮಗೆ ಅನುಮಾನದಿಂದ, ಲಾಜಿಕ್ಕಿನಿಂದ, ಯುಕ್ತಿಯಿಂದ ನಮಗೆ ಕರ್ತೃತ್ವ ಉಂಟು ಎಂಬುದು. ಅದರಿಂದಲೇ ಕರ್ಮಗಳ ಮೇಲೆ ನಮ್ಮದೇ ಆದ ಒಂದು ಅಧಿಕಾರ ಅದ. ಅದು ಹೆಂಗೆ ಬರ್ತದೆ ಅದನ್ನು ಒಂದೇ ಶಬ್ದದಿಂದ ಭಾಗವತ ಹೇಳ್ತು. ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮಿ ಇತ್ಯಭಿಮನ್ಯತೆ. ನಾನು ಮಾಡಿದೆ ಅಂತ ಮನುಷ್ಯ ಈ ಭಾವನಾ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಈ ಸಂಸಾರ ಬಂಧನ ನಮಗೆ ಇರ್ತದೆ. ಅದನ್ನು ಇರ್ತದೆ ಅಂತ ಗೊತ್ತಾಗ. ಹಾಗಾಗಿ ಇದಕ್ಕೆ ಮಾಡಬೇಕೇನು? ಅತಯವ ಶನೈಹಿ ಚಿತ್ತಂ. ಒಂದೇ ದಿನದಲ್ಲಿ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಶನೈಹಿ ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ. ಮನೆಯಲ್ಲಿ 5-6 ವರ್ಷದ ಮಗು ಅದನ್ನು ಹೋಮ್ವರ್ಕ್ ಮಾಡಲಿಕ್ಕೆ ಕೂಡಿಸಿರ್ತೀರಿ ನೀವು. ಕೂಡಿಸಿ ಅಡುಗೆ ಮನೆಗೆ ಹೋಗಿ ಬರುವುದಾಗೆ ಎದ್ದು ಹೋಗಿರ್ತದೆ ಹೊರಗೆ ಆಟಕ್ಕೆ. ಮತ್ತೆ ಹೋದೇನು ಹೊರಗೆ ಬಾಯಿಲೆ ಅಂತ ಮತ್ತೆ ಕೂಡಿಸ್ತೀರಿ, ಪುಸ್ತಕ ಕೊಡ್ತೀರಿ. ಒಟ್ಟು 15 ಮಿನಿಟ್ ನೀವು ಇರುವವರೆಗೂ ಅದು ಅಲ್ಲೇ ಇರ್ತದೆ. ನೀವು ಎಲ್ಲೋ ಕೆಲಸಕ್ಕೆ ಹೋದ್ರಲ್ಲೋ ಎದ್ದು ಹೋಗ್ತಾನೆ. ಮತ್ತೇನು ಮಾಡ್ತೀರಿ? ಮತ್ತೆ ಅವನು ಬೈದು ಅಂದು ಅವನು ತಂದು ಕೂಡಿಸ್ತೀರಿ. ಹಾಗೆ ಭಾಗವತ ಹಾಗೆ ಅಂತದೆ. ಅತಯೇವ ಶನೈಹಿ ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ. ಇನ್ನೇನೋ ಮನಸ್ಸು ಹೋಗ್ತಿರ್ತದೆ. ಬೇಡ ಎಂಬ ವಿಷಯಗಳ ಕಡೆಗೆ ಯಾವುದು ಬೇಡ ಎಲ್ಲಿ ಹೋಗಬಾರ್ದು ಮನಸ್ಸು ಅಲ್ಲಿ ಹೋಗ್ತಾ ಇರ್ತದೆ. ಅದನ್ನು ಸ್ವಲ್ಪ ಎಳಿಬೇಕು. ಬೇಡ ಮತ್ತೆ ಬಾಯಿಲಿ ಅಂತ ನಾವು ಆದಷ್ಟು ಪ್ರಯತ್ನ ಮಾಡಿ ಅಭ್ಯಾಸ ಏನಂತೂ ಕೌಂತೆಯೇ ಮನಸ್ಸನ್ನು ಆದಷ್ಟು ನಾವೆಲ್ಲರೂ ಕೆಟ್ಟ ವಿಷಯಗಳ ಕಡೆಗೆ ಸಹಜವಾಗಿ ಹರಿಯುವಾಗ ಪ್ರಯತ್ನಪೂರ್ವಕವಾಗಿ ಅದನ್ನು ತಡೆದು ಹಿಡಿದು ಒಳ್ಳೆಯ ವಿಷಯಗಳ ಕಡೆಗೆ ಹರಿಸಲಿಕ್ಕೆ ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯ ಆತ್ಮವಶಂ ನಯೇತ. ಒಳ್ಳೆಯ ವೈರಾಗ್ಯದಿಂದ ನಮ್ಮ ಅಧೀನ ಅದನ್ನು ಮಾಡಿಕೊಳ್ಬೇಕು. ನಾವು ಆದಷ್ಟು ಪ್ರಯತ್ನ ಮಾಡಬೇಕು. ಒಂದು ಅಭ್ಯಾಸ, ಒಂದು ದೇವರಲ್ಲಿ ಮನಸ್ಸು ತೊಡಗಿಸ್ಬೇಕು. ಇಲ್ಲ ಅದಕ್ಕೆ ಯಾವುದೇ ಲೌಕಿಕ ವಿಷಯಗಳನ್ನು ಕೊಡಬಾರ್ದು. ಎರಡರಾಗ ಒಂದು ಉಪಾಯ. ಅವನೇನು ಕೃಷ್ಣದೇವರಾಯ ಹೇಳಿದಂತೆ ರಾಮಕೃಷ್ಣಗೆ, ಇದು ಕುದುರೆ ಎಲ್ಲರಿಗೂ ಮಂತ್ರಿಗೆ ಹೇಳ್ದ, ಇಷ್ಟು ಚೆನ್ನಾಗಿ ಇದಕ್ಕೆ ಹಸಿರು ಹುಲ್ಲು ತಿನ್ನಿಸ್ಬೇಕು, ಚೆನ್ನಾಗಿ ಮೇಯಿಸಿಕೊಂಡು ಬರ್ರಿ. ನಾನಿಲ್ಲಿ ಹುಲ್ಲು ಹಾಕಿದಾಗ ಅದು ಮುಖ ಹಾಕಬಾರ್ದು, ಅಷ್ಟು ತೃಪ್ತಿ ಮಾಡ್ಕೊಂಡು ಬರ್ರಿ ಎಂದ. ಒಬ್ಬ ಮಂತ್ರಿ ತೊಗೊಂಡು ಹೋದ. ಏನು ಸಮೃದ್ಧವಾಗಿ ಹಸಿರು ಹುಲ್ಲನ್ನು ತಿನ್ನಿಸಿದ. 4 ದಿವಸ ಹೊಟ್ಟೆ ತುಂಬಿಸಿದ. ಕರ್ಕೊಂಡು ಬಂದ, ನಿಲ್ಲಿಸಿದ. ಕೃಷ್ಣದೇವರಾಯ ಹಸಿರು ಹುಲ್ಲು ಹಾಕಿದ. ಮತ್ತು ಬಾಯಿ ಹಾಕ್ತೀರಿ, ಅದು ಬಾಯಿ ಹಾಕಿ ಮಹಾರಾಜನ ಏನು ತಿನ್ನಿಸಿ ಬಂದಿ ನೋಡಿ ಹೆಂಗೆ ಅಂತ. ಇನ್ನೊಬ್ಬ ಮಂತ್ರಿ ಕರ್ಕೊಂಡು ಹೋದ. ಅವನು 4-5 ದಿವಸ ಪ್ರಯತ್ನ ಪಟ್ಟ. ಅವನು ಎಣ್ಣೆ ತಿನ್ನಿಸಿದ, ಕರ್ಕೊಂಡು ಬಂದ. 4-8 ಜನ ಕರ್ಕೊಂಡು ಹೋದು. ಬೇಕಾದ ಸಮೃದ್ಧವಾಗಿ ಮಹಾರಾಜರ ಮುಂದೆ ತಿನ್ನಬಾರದು, ಹಾಕಿದ ಹುಲ್ಲನ್ನು ಮುಟ್ಟಬಾರ್ದು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದ. ಅದು ತಿಂತದೆ. ರಾಮಕೃಷ್ಣ ಹೇಳ್ದ, ಏನು ಮಾಡ್ತೀನಿ ತಿನ್ನಲಿ, ನಾನು ಕರ್ಕೊಂಡು ಹೋಗಿ ಅದನ್ನ ಸಮೃದ್ಧವಾಗಿ ತಿನ್ನಿಸ್ಕೊಂಡು ಬರ್ತೀನಿ, ನೀವು ಮುಂದೆ ಹಾಕಿದ್ರೆ ಒಲ್ಲೇನು ಹಂಗೆ ಮಾಡ್ತೀನಿ. ಕರ್ಕೊಂಡು ಹೋದ. ಅದ್ರ ಮುಂದೆ ಹುಲ್ಲು ಹಾಕಿದ. ಅದು ಬಾಯಿ ಹಾಕ್ಲಿಕ್ಕೆ ಹೋಗೋಣ ಫಟ್ ಅಂತ ಹೊಡೆದ. ಅದು ಗಾಬರಿ ಅದು ಹಿಂಸರಿತದೆ. ಮತ್ತು ಯಾವಾಗ ಹಸಿರು ಹುಲ್ಲಿನ ಕಡೆಗೆ ಬಾಯಿ ಹಾಕ್ತಿತ್ತು, ಒಂದು ಏಟು ಹಾಕ್ತಿದ್ದ. ಒಂದು 10-20 ಏಟು ಬಿದ್ದ ಮೇಲೆ ಅದು ತಾನೇ ಹಿಂಸರಿತದೆ. ಹುಲ್ಲು ನೋಡೋಣ ಹಿಂಸರಿತಿತ್ತದು. ಯಾಕಂದರೆ ಏಟು ಬೀಳ್ತಾವಲ್ಲಿ. 3-4 ದಿವಸ ಹೀಗೆ ಮಾಡ್ಕೊಂಡು ಕರ್ಕೊಂಡು ಬಂದಂತ ಮಹಾರಾಜ ಮುಂದೆ ನಿಂದಿರಿಸಿದ. ಹಸಿರು ಹುಲ್ಲು ಹಾಕಿದ. ಹಾಕೊಂಡು ಸಡಕ್ನೆ ಹಿಂಗೆ ತೆಗೆದುಕೊಂಡದು. ಬಾಯಿ ಅಡ್ಡಿಲ್ಲ, ಚೆನ್ನಾಗಿ ಮೇಯಿಸಿ ಅಂತ. ಮೇಯಿಸಿದ್ದಲ್ಲ ಏನು ಇದೆ ಭಕ್ತಿಯೋಗ. ಮನಸ್ಸು ಹಿಂಗೆ ಇದೆ, ನಮ್ಮೆಲ್ಲರ ಮನಸ್ಸು ಹಿಂಗೆ ಇದೆ. ಭಾಗವತ ಹೇಳ್ತದೆ, ನಮ್ಮ ದಾಹ, ನಮ್ಮ ಆಶಾ ಅವು ಹೆಂಗವ ಅಂದರೆ ಹಾಕಿದಷ್ಟು ವರ್ಧತೆ. ಕಾಮ, ದಾಹ, ಆಶಾ ಇವು ತುಪ್ಪ ಹಾಕಿದಷ್ಟು ಹೆಂಗೆ ಬೆಂಕಿ ಬೆಳೀತದೆ, ಹಂಗೆ ಜೀವನದಾಗ ಇಂದ್ರಿಯಗಳಿಗೆ ಹಾಕಿದಷ್ಟು. ಅದಕ್ಕೆ ಮನಸ್ಸಿಗೆ ಬೇಕಾಗುವ ವಿಷಯಗಳನ್ನು ನೀವು ಬಹಳ ಹಾಕಿದ್ರಿ ಅಂದರೆ
ಅದೇನು ತೃಪ್ತಿ ಆಗೋದಿಲ್ಲ, ಇನ್ನೂ ಬೇಕಂತೆ ಅಂತದೆ, ಇನ್ನೂ ಬೇಕಂತೆ ಅಂತದೆ. ಇದು ಮನಸ್ಸಿನ ಸಹಜತೆ. ಅದಕ್ಕೆ ವಿರಕ್ತ್ಯ ಅದಕ್ಕೆ ಹಾಕಬಾರ್ದು. ಅದನ್ನು ನೋಡಿದರೆ ಹಿಂದೆ ಸರಿಯು ಹಂಗೆ ಸ್ವಲ್ಪ ಅದಕ್ಕೆ ತಿಳುವಳಿಕೆಯಿಂದಾದರೂ ಪೆಟ್ಟು ಕೊಡ್ರಿ, ಇಲ್ಲ ನೇರವಾಗಿ ಅದನ್ನ ಹಿಂದೆ ಎಳೀರಿ, ಇಲ್ಲ ಅದಕ್ಕೊಂಚೂರು ತಿಳಿಸ್ರಿ. ಇದಕ್ಕೆ ವಿರಕ್ತ್ಯ ಆತ್ಮವಶಂ ನಯೇತ್. ಆದಷ್ಟು ಮನಸ್ಸನ್ನು ನಾವು ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಅಷ್ಟೇನು ಇನ್ನೂ ಸೀರಿಯಸ್ ಆಗಿ ಮನಸ್ಸನ್ನು ಕಂಟ್ರೋಲ್ನಾಗ ಇಟ್ಕೋಬೇಕು ಅಂತ ಇಟ್ಕೊಂಡಿಲ್ಲ. ಹೀಗಾಗಿ ಬಿ ಪಿ ಗಿ ಪಿ ಅಥವಾ ಶುಗರು ಅವು ಎಲ್ಲೂ ಹೊರಗೆ ಹೋಗಲಾರ್ದೆ ನಮ್ಮ ಹತ್ತಿರ ಬೆನ್ನು ಹತ್ತಾವ. ನಾವು ಭಾರತೀಯರು ನಿಜವಾಗಿಯೂ ಮನಸ್ಸನ್ನು ಕಂಟ್ರೋಲ್ನಾಗ ಯಾರು ಇಟ್ಕೊಂಡಿರಿ, ನಿಮಗೆ ಉದ್ವಿಗ್ನತೆ ಇಲ್ಲ, ವಿಕಾರ ಇಲ್ಲ, ಬಿ ಪಿ ಆಗೋದಿಲ್ಲ, ಟೆನ್ಷನ್ದಿಂದ ಶುಗರೇ ಬರೋದಿಲ್ಲ. ಅದು ಏನು ಮೊದಲೇ ಟೈಪು ಎರಡನೇ ಟೈಪ್ ಅಂತಲ್ಲ, ಯಾವ ಟೈಪು ಬರೋದಿಲ್ಲ. ಹೇಳಿದರು ಅವ್ರು ಯಾರೋ ದೊಡ್ಡ ಡಾಕ್ಟರು, ಇನ್ನು 5 ವರ್ಷ ತಾಳ್ರಿ, ಇಂಡಿಯಾ ಈಸ್ ದ ವರ್ಲ್ಡ್ ಕ್ಯಾಪಿಟಲ್ ಇನ್ ಡಯಾಬಿಟಿಸ್ ಅಂತ ಹೇಳಿದರು. ಈ ಹಣೆ ಬಾರಿ ಯಾಕಾಗ್ತದೆ ನಮಗೆ? ಮನಸ್ಸು ಇಷ್ಟು ಅವ್ಯವಸ್ಥಿತ, ನಮ್ಮದೆಲ್ಲರದು ಮನಸ್ಸು ಭಾರಿ ಅವ್ಯವಸ್ಥಿತ ಮನಸ್ಸು. ಅದಕ್ಕೆ ಆತ್ಮವಶಂ ನಯೇತ್ ಅಂಥೇಳಿ ಮೈ ಸರ್ವಭೂತ ಸಮತ್ವೇನ. ಮನಸ್ಸು ವ್ಯಗ್ರ ಆಗಬಾರ್ದು. ಏನು ಮಾಡಬೇಕು? ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು. ಇದು ಮೊದಲಿದ್ದು. ಯಾರ ಜೊತೆಗೂ ದ್ವೇಷವನ್ನು ಜೀವನದಾಗ ಮಾಡಬಾರ್ದು. ಮೌನೇನ ಭಾಗವತ ಹೇಳ್ತದೆ, ಬಹಳ ಮಾತಾಡಬಾರ್ದು. ಅವಶ್ಯಕ ಇದ್ದಷ್ಟೇ ಮಾತಾಡಬೇಕು. ಒಂದು ವೇಳೆ ಬೇರೆ ವಿಷಯಗಳನ್ನ ನಾವು ಭಾಳ ಮಾತಾಡಿದ್ವಿ ಅಂದರೆ ನಮ್ಮ ಎನರ್ಜಿ ಅಲ್ಲಿ ಖರ್ಚಾಗ್ತದೆ, ಉತ್ಸಾಹ ಕಡಿಮೆ ಆಗ್ತದೆ. ಯಾರು ತುಂಬ ಹರಟೆ ಹೊಡಿತಾರೆ, ಹರಟೆಯನ್ನು ಹೊರಡಿತಾರೆ, ಅವ್ರಿಗೆ ಈ ಪ್ರವಚನ ಕೇಳುವ ಅಭಿರುಚಿ ಕಡಿಮೆ ಆಗ್ತದೆ. ಹೇಳುವುದು ಕೇಳುವುದು ವಿಚಾರಶಕ್ತಿ ಕಡಿಮೆ ಆಗ್ತದೆ. ಎಷ್ಟು ಅವಶ್ಯಕತೆ ಅಷ್ಟೇ ಮಾತಾಡಬೇಕು. ಮೌನೇನ ಸ್ವಧರ್ಮೇಣ ಮಹೀಯಸ. ನಮ್ಮ ವಿಹಿತವಾದ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡಬೇಕು. ಯದೃಚ್ಛೆಯ ಉಪಲಬ್ಧೇನ. ದೇವರ ಇಚ್ಛಾಕ್ಕೆ ಅನುಗುಣವಾಗಿ ನಮಗೇನು ಸಿಗ್ತದೆ ಸಂತೃಪ್ತಿಯಿಂದ ಇರಬೇಕಾದ್ರೆ, ಭಾರಿ ಸಂತೃಪ್ತಿಯಿಂದ ಇರಬೇಕು. ಸಂತುಷ್ಟು ಮಿತಭುಂ ಮುನಿ. ಆಹಾರ ಸ್ವಲ್ಪ ಕಡಿಮೆ ಇರಬೇಕು. ಖಾರ ಹುಳಿ ಭಾಳ ತಿನ್ನಬಾರ್ದು. ನಾ ಹೇಳಿದ್ದಲ್ಲ, ಕೃಷ್ಣ ಹೇಳಿದ್ವಿ ಭಗವದ್ಗೀತಾದಾಗ 17ನೇ ಅಧ್ಯಾಯ ಓದ್ರಿ. ನಾನು ಅಲ್ಲ, ಯಾರು ಟೀಕಾ ಅಂತ ಯಾರು ತಪ್ಪಿಕೋಬಾರ್ದು. ಪೌರೋಹಿತ್ಯ ವರ್ಗ ಅಂತ ಒಂದದ, ಅನಿವಾರ್ಯ. ಯಜ್ಞ ಯಾಗ ಹೋಮ ಮಾಡಿಸ್ತಿರ್ತಾರೆ, ನಿತ್ಯ ಒಂದು ಮನೆಗೆ ಊಟಕ್ಕೆ ಹೋಗ್ತಾರೆ, ಇದು ತಪ್ಪಿನಲ್ಲ. ಅನಿವಾರ್ಯ ಅವ್ರ ಉಪಜೀವನಕ್ಕೂ ಅವ್ರು ಸಾಹಸ ಹಾಗೆ. ಅವ್ರಿಗೆ ನಾವು ಪಾಠಕ್ಕೆ ಕರಿತಿದ್ವಿ, ಸಂಜೆನ ಬರೀ ಒಂದು ಪಾಠಕ್ಕೆ ಪ್ರವಚನಕ್ಕೆ ಏನಾರಿ ಅಂತ. ಅವಾಗಂದು ನಮಗೆ ಹೋಗಿ ಬಂದಿರ್ತೀವಿ, ದಣಿಕೆ ಇರ್ತದೆ, ಹರಟಿಯೊಳಗೆ ಅಭಿರುಚಿ ಅದು ಹೊರತು ನಿಮ್ಮ ಪ್ರವಚನದಾಗ ಅಭಿರುಚಿ ಇಲ್ಲ ಅಂತ ಫಸ್ಟ್ ಹೇಳಿದ. ಯಾಕಂದ್ರೆ ಆಹಾರ ಹೆಚ್ಚು ಬಿತ್ತು ಅಂದರೆ ಆಲಸ್ಯ ಬೆಳೀತದೆ, ನೀರಡಿಕೆ ಬೆಳೀತದೆ. ಮಿತಭುಂ ಮುನಿ. ಅದಕ್ಕೆ ಯಾವಾಗಲೂ ಕಡಿಮೆ ಆಹಾರ ಸ್ವೀಕಾರ ಮಾಡು. ಮಿತವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಅದನ್ನು ಇದು ಅಂದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಆಹಾರ ಕಡಿಮೆ ಇರ್ತದೆ ಅಷ್ಟು ಚೈತನ್ಯ ಹೆಚ್ಚಿರ್ತದೆ. ಭಾಳ ಜನರನ್ನು ನೋಡಿ ನಾವು. ಇನ್ನೂ ಹಿಮಾಲಯ ಪರ್ವತವಾಗಿ ದ ಹಿಮಾಲಯನ್ ಯೋಗೀಸ್ ಅಂತ ನೀವು ನೋಡಿರಿ, ಸ್ವಾಮಿ ರಾಮನ ಪುಸ್ತಕ, ಅವ್ರ ಪುಸ್ತಕ. ಅವ್ರಿಗೆ ಆಹಾರದಲ್ಲಿ ಇರೋ ಮಂದಿನೂ ಅದ. ನಮ್ಗೆ ಅಷ್ಟಾಗಲಿಲ್ಲ ಅಂದರು ಇಷ್ಟಾರಿ ಮಾಡಬೇಕು. ಮಿತಹುಂ ಮುನಿ ವಿವಕ್ತಿ ಶರಣ. ಬಹಳ ಜನರ ಜೋಡಿ ಗದ್ದಲದೊಳಗೆ ಇರೋದು, ಸಮಸ್ಯೆದೊಳಗೆ ಇರೋದು ಕಡಿಮೆ ಮಾಡಬೇಕು ಅಂತ. ಶಾಂತ ಮೈತ್ರ ಕರುಣ ಆತ್ಮವಾನ್. ಇವು ನೀವು ಮತ್ತು ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಲಿಕ್ಕಾಗಿ ಮಾಡಬೇಕಾದ ಸಾಧನೆಗಳು. ಪುರುಷಂ ಪ್ರಕೃತಿ ಬ್ರಹ್ಮನ್ ನ ವಿಮುಂಚತಿ ಕರ್ಹಿಚಿತ. ತಾಯಿ ಕೇಳಿದ್ಲು, ಮಗು ಕಪಿಲ, ಈ ಪ್ರಕೃತಿ ಇದರ ಸಂಬಂಧ ನಮ್ಮನ್ನು ಬಿಡೋದೇ ಇಲ್ಲ. ನಾವು ಬಿಡಬೇಕು ಅಂದರೂ ಈ ದೇಹ ನಮ್ಮನ್ನು ತನ್ನ ವಿಕಾರ
ತನ್ನ ಸಂಬಂಧಗಳಿಂದ ಬಿಡಿಸೋದೇ ಇಲ್ಲ. ಅನ್ಯೋನ್ಯ ಇವಕ್ಕೆ ಹೆಂಗೆ ದೇಹಕ್ಕೆ ಪ್ರಕೃತಿಯಿಂದ ಇವೆಲ್ಲ ಪರಿಸ್ಥಿತಿಗಳಿಗೆ ಆಶ್ರಯ ಪ್ರಕೃತಿಯಿಂದ ದೇಹದಿಂದ ಪ್ರಕೃತಿ. ಈ ದೇಹ ಇರೋವರೆಗೂ ಇವೇನವ ಈ ವಿಚಾರಗಳು ನಮ್ಮನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಥಾ ಗಂಧಶ್ಚ ಭೂಮಿಶ್ಚ ಭೂಮಿಯನ್ನು ಬಿಟ್ಟು ಗಂಧ ಇಲ್ಲ, ರಸವನ್ನು ಬಿಟ್ಟು ನೀರಿಲ್ಲ. ಹಾಗೆ ನಮ್ಮಲ್ಲಿ ಹೀಗಿದೆ ಹಣೆ ಬರ. ಹಾಗೆ ಇದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯದ ಅಮ್ಮ, ಬಿಡಿಸ್ಕೊಳ್ಳಿಕ್ಕೇನು ಸಾಧ್ಯ ಇಲ್ಲ, ಆದರೆ ಅದನ್ನು ವ್ಯವಸ್ಥಿತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ತಿತಿಕ್ಷಸ್ವ ಅಂತ ಒಂದು ಶಬ್ದ ಬಂತು, ವಿಫಲೀಕುರು ಅಂತ. ಜೀವನದಾಗ ಮನಸ್ಸು ಅದರ ಮೇಲೆ ಘಟನೆಗಳು ಪರಿಣಾಮವನ್ನು ಮಾಡುವೆ, ಆದರೆ ಅವುಗಳ ಪರಿಣಾಮ ಆಗಲಾರ್ದಂಗೆ ನೋಡ್ಕೋಬೇಕು. ನಮಗೆ ಬೇಕಾಗುವಂತೆ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಂಬುವ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ. ದುಃಖ ಬರಬಾರ್ದು, ಸಾಧ್ಯ ಇಲ್ಲ. ದಾರಿದ್ರ್ಯ ಬರಬಾರ್ದು, ಸಾಧ್ಯ ಇಲ್ಲ. ದಡ್ಡತನ ಬರಬಾರ್ದು, ಸಾಧ್ಯ ಇಲ್ಲ. ಅನಾರೋಗ್ಯ ಬರಬಾರ್ದು, ಸಾಧ್ಯ ಇಲ್ಲ. ಶ್ರೀಮಂತಿಕೆ ಬರಬೇಕು, ಅದು ಸಾಧ್ಯ ಇಲ್ಲ. ನೀವು ಏನು ಬಯಸ್ತೀರಿ ಅವು ಸಾಧ್ಯ ಇಲ್ಲ. ಯಾವ ಬ್ಯಾಡ ಅಂತೀರಿ ಅವು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಬೇಕು ನಾವು ಏನು ಹಿಂಗಾರೆ ಏನು ಹಂಗಾರಿದು ನಿಜ. ಆದರೆ ಅವೆಲ್ಲ ಇದ್ದಾಗೂ ನಮ್ಮನ್ನು ನಾವು ಹೆಂಗೆ ಅವುಗಳ ಜೊತೆಗೆ ಉನ್ಕೆ ಸಾಥ್ ಝೂಂಝನೆ ಕೀಲಿಯೇ, ಅವುಗಳ ಜೊತೆಗೆ ಒಂದು ಹೋರಾಟವನ್ನು ಮಾಡಲಿಕ್ಕೆ, ನಮ್ಮ ಬದುಕಿನಲ್ಲಿ ನಾವು ಗೆಲ್ಲಲಿಕ್ಕೆ ಏನು ಬೇಕು ಆ ಉಪಾಯ. ಅನಿವಾರ್ಯತೆ ಇದ್ದಾಗ ಗೆಲ್ಲುವ ವಿಚಾರ ಮಾಡಬೇಕು. ಬಿಟ್ಟು ಹೋಗುವ ಸಾಧ್ಯತೆ ಇದ್ದಾಗ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತಾಯಿ ಕೇಳ್ತಾಳೆ. ಆದ್ದರಿಂದ ಈ ಯೋಗದ ಲಕ್ಷಣಗಳು ಹೇಳಿದೆ ಎಲ್ಲ ಆಧ್ಯಾತ್ಮಿಕ ಯೋಗ ಎಲ್ಲ ಕಷ್ಟದ ಇದು ಅಂದ್ರೆ ಅಮ್ಮ ಪ್ರಯತ್ನ ಮಾಡ್ಬೇಕದನ್ನು. ಒಟ್ಟು ಮನಸ್ಸನ್ನು ಸಂತೋಷದಿಂದ ಇಟ್ಕೋಬೇಕು. ಇದಕ್ಕೆ ಯೋಗ ಅಂತ ಕರೀತಾರೆ. ಇದು ಯೋಗ. ಯಾವಾಗಲೂ ಮನಸ್ಸು ಯಾವಾಗಲೂ ಸಂತೋಷದಿಂದ ಇರಬೇಕು. ಹೆಂಗಿರ್ತದೆ? ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ್ಯ ನಿವರ್ತನ ದೈವಾಲಬ್ಧೇನ ಸಂತೋಷ. ಇವನ್ನೆಲ್ಲ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಇವನ್ನೆಲ್ಲ ಯೋಗ. ಶುಚೌದೇಶ, ಒಳ್ಳೆಯ ಆಸನ, ಪವಿತ್ರವಾದ ದೇಶ, ಸ್ವಸ್ತಿಕಾಸನದಲ್ಲಿ ಕೂಡಬೇಕು. ಹೆಂಗೆ ಕೂಡಬೇಕು ಅಂತ ಇದೆಲ್ಲ ವಿಸ್ತಾರವಾಗಿ ನಾವೇನು ಹೇಳ್ತಾರೆ, ರಾಮದೇವ್ ಹೇಳ್ತಾರೆ, ಇದೆಲ್ಲ ಇದೆ. ಹೆಂಗೆ ಕೂಡಬೇಕು? ಸಮಃಕಾಯ ಶಿರೋಗ್ರೀವಂ, ಈ ತಲೆ, ಈ ಕುತ್ತಿಗೆ, ಈ ಬೆನ್ನು ಒಂದೇ ರೇಷಾದೊಳಗಿರ್ಬೇಕು. ಹಿಂಗೆ ಬಾಗಿ ಕೂಡಬಾರ್ದು ಯಾವಾಗಲೂ. ನಾವು ಬಾಗಿ ಕೂತ್ವಿ ಅಂದರೆ ಸಣ್ಣ ವಯಸ್ಸಿನಾಗ ಮುಂದೆ ಟೊಂಕ ಬಾಯ್ತದೆ. ಅದಕ್ಕೆ ಹೆಂಗಿರ್ಬೇಕು? ಶ್ವೇತಾಶ್ವತರ ಉಪನಿಷತ್ತು ಹೇಳಿದ ಮಾತು. ಇಲ್ಲಿ ಪರಮಾತ್ಮ ಯೋಗ, ಆಸನಗಳು ಮತ್ತು ಸ್ಥಾನ, ಇದರಿಂದ ಆಗುವ ಪರಿಣಾಮೇನು? ಈ ಯೋಗಾಸನದೆಲ್ಲ ಇದು ಸಾಧನ, ಇದು ಬಹಳ ಮಹತ್ವದ ಅಮ್ಮ. ಇದನ್ನು ಎಲ್ಲರೂ ಸ್ತ್ರೀ ಪುರುಷರಾದಿಯಾಗಿ ಈ ಯೋಗದಿಂದ ಮನುಷ್ಯ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಭಕ್ತಿಯೋಗ ದೊಡ್ಡ ಉಪಾಯ ನಿಜ. ನೀ ಹೇಳಿ ಈ ಭಕ್ತಿಯೊಳಗೂ ವೈವಿಧ್ಯದ. ಇನ್ನೊಬ್ಬರಿಗೆ ಕೆಡುಕು ಆಗಲಿ ಅಂತ ಇಟ್ಕೊಂಡು ಭಕ್ತಿ ಮಾಡ್ತೀವಿ ಅಂದರೆ ದಂಭ, ಮಾತ್ಸರ್ಯ, ಹಿಂಸಾ ಇವೆಲ್ಲ ಸ್ವಲ್ಪ ಈ ಭಕ್ತಿಯಲ್ಲಿರ್ತಕ್ಕ ದೋಷಗಳು. ಇವನ್ನ ಮಾಡಬಾರ್ದು. ಇದಕ್ಕೆ ತಾಮಸ ಭಕ್ತಿ ಏನು ಕರೀತಾರೆ. ಇನ್ನು ಪ್ರತಿಮಾದೊಳಗೆ ದೇವರಿದ್ದಾನೆ, ಗುಡಿಯಲ್ಲೇ ದೇವರಿದ್ದಾನೆ ಅಂತ ಮಾತ್ರ ತಿಳ್ಕೊಂಡ್ವಿ ಅಂದರೆ ಅದು ರಾಜಸ ಭಕ್ತಿ. ನಿಜವಾದ ಅಹೈತುಕಿ, ಅಪ್ರತಿಹತ, ಪ್ರಯೋಜನ ದೃಷ್ಟಿ ಇರಬಾರ್ದು. ಸರ್ವತ್ರರಲ್ಲಿ ದೇವರನ್ನು ಕಾಣಬೇಕು. ಇದು ನಿಜವಾಗಿರ್ತಕ್ಕ ಶ್ರೇಷ್ಠವಾದ ಭಕ್ತಿ. ಮನುಷ್ಯ ನಿಜವಾದ ಭಕ್ತ ಅರ್ಚಾದವು ಅರ್ಚೆಯೇ ತಾವತ್. ನಾವೆಲ್ಲ ಪ್ರತಿಮಾ, ಸಾಲಿಗ್ರಾಮ, ಲಿಂಗ, ಇವು ಮೂರ್ತಿ, ಚಿತ್ರ ಎಲ್ಲಿ ತನಕ ಪೂಜೆ ಮಾಡಬೇಕು? ಇವನ್ನ ಅರ್ಚಾದವು ಅರ್ಚೆಯೇ ತಾವತ್ ಈಶ್ವರಂ, ಎಲ್ಲಿ ಸ್ವಕರ್ಮಕೃತ ಯಾವನ್ನ ವೇದ ಸ್ವಹೃದಿ, ಎಲ್ಲಿಯವರೆಗೂ ನಾವು ದೇವರನ್ನು ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತನ್ನುವ ಭಾವನೆ ನಮ್ಮಲ್ಲಿ ದೃಢ ಆಗೋದಿಲ್ಲ, ಅಲ್ಲಿವರೆಗೂ ಹೊರಗಡೆಗೆ ನಾವು ದೇವರನ್ನು ಕಾಣ್ತಾ ಇರಬೇಕು ಪ್ರತಿಮಾದೊಳಗೆ.
ಅಲ್ಲೆಲ್ಲ ದೇವರಿದ್ದಾನ, ಅಲ್ಲಿ ದೇವರಿದ್ದಾನ, ಅಲ್ಲಿ ದೇವರಿದ್ದಾನ ಅಂತ. ಇದನ್ನು ಅದಕ್ಕೆ ಒಳಗೆ ದೇವರನ್ನು ಹೃದಯದಲ್ಲಿ ಕಾಣುವ ಭಕ್ತಿ ಬಲಿತ ಬಳಿಕ ನಮಗೆ ಇದನ್ನು ಹೊರಗಡೆ ಪ್ರತಿಮಾದೊಳಗೆ ಇಂಥದ್ದು ಅವಶ್ಯಕತೆ ಇಲ್ಲ. ಇದು ಮೊದಲು ಬೇಕು, ಮುಂದೆ ಬೆಳೆದ ಮೇಲೆ ಇದರ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳಿ ಬಹಳ ಸುಂದರವಾದ ಜೀವರ ಆಗಮನ ನಿರ್ಗಮನ ಹೇಳ್ತಾನೆ. ಇದು ಎಲ್ಲ ಮೋಸ್ಟ್ ಪ್ರಾಕ್ಟಿಕಲ್ ಅಂತೀರಿ ನೀವು. ಇವತ್ತಿನ ಕಾಲದೊಳಗೆ 2010ನೇ ಇಸ್ವಿಯೊಳಗೆ ವೃದ್ಧಾಪ್ಯದೊಳಗೆ ರಿಟೈರ್ಮೆಂಟ್ ಲೈಫ್ ಅನ್ನೋದು ಇದಕ್ಕಿಂತ ಬೇರೆ ಯಾರಿಗೂ ಇಲ್ಲ ಹೇಳ್ತಾನೆ ಕಪಿಲನಾಮ ಪರಮಾತ್ಮ. ಅಧ್ರುವಸ್ಯ ದೇಹಸ್ಯ, ನಮ್ಮ ಬದುಕಿನಾಗ ಅಶಾಶ್ವತವಾದ ಈ ದೇಹ, ಇದನ್ನು ಭಾರೀ ಶಾಶ್ವತ ಅಂತ ತಿಳ್ಕೊತಾನೆ. ಇದು ಮೊದಲಿದ್ದು. ಅದಕ್ಕಾಗಿ ಈ ದೇಹಕ್ಕೆ ಯಾರು ಬೈತಾರೆ ಅವ್ರ ಜೋಡಿ ವಿರೋಧ, ಯಾರು ಹೊಗಳ್ತಾರೆ ಅವ್ರ ಜೋಡಿ ಒಳ್ಳೆಯ ಸ್ನೇಹ, ಇದು ಬೆಳೆಸೋಣ. ಜಂತುರ್ವೈಭವ ಏತಸ್ಮಿನ್ ಯಾಂ ಯಾಂ ಯೋನಿಮುಪವರೇತ್ ತಸ್ಯಾಂ ತಸ್ಯಾಂ ನ ವಿರಜ್ಯತೆ. ನಮಗೆ ಯಾವುದೇ ದೇಹ ಕೊಡಲಿ ವೈರಾಗ್ಯ ಬರ್ತದೇನು, ಎಂದೆಂದೆಂದೆಂದಿಗೂ ಅದು ಶಬ್ದನೇ ಇಲ್ಲ, ಅದು ಗೊತ್ತೇ ಇಲ್ಲ ನಮಗೆ. ನರಕಸ್ಥೋಪಿ ದೇಹಂ ವೈ, ನರಕದಾಗ ನಾವು ಇದ್ದರೂ ಮತ್ತು ನೋಡಪ್ಪ ಇಷ್ಟು ಯಾತನ ಆಗ್ತದೆ, ಈ ದೇಹ ಬೇಕೋ ಬೇಡೋ ಅಂದರೆ ಇರಲಿ ನನಗೇನು ಬೇಡ ಅಂತಾನೆ. ಅವಾಗ ದೇಹಂ ವೈ ನ ಪುಮಾನ್ ತ್ಯಕ್ತುಮಿಚ್ಛತಿ, ನರಕದ ಯಾತನೆಯನ್ನು ಅನುಭವಿಸುವ ವ್ಯಕ್ತಿಯು ಕೂಡ ದೇಹವನ್ನು ಬಿಡ್ತೀನು ಅಂತ ಕೇಳಿದ್ರೆ ಇಲ್ಲ ಇದೇ ಇರಲಿ ಅಂತ. ಕೆಲವು ಇಲ್ಲೇ ನರಕ ಹೊರಗವಂತ ಭಾಳ ಹುಡುಕಬಾರ್ದಂತ. ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತಿ. ಅಮ್ಮ ಸ್ವರ್ಗ ನರಕ ಇಲ್ಲೇ ಅವ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ರಂಧ್ರವ ಅಷ್ಟು ಪೈಪ್ ಹಾಕಿರ್ತಾರೆ, 2 ಕಿವಿಯಾಗ 2 ಮೂಗಿನಾಗ, ಬಾಯೊಳಗೆ ಒಂದು ಪೈಪು, ದೇಹದೊಳಗೆ ಎಷ್ಟು ಹಾಕಿರ್ತಾರೆ. ಆ ಯಾತನ ಇಷ್ಟಾದರೂ ಮನುಷ್ಯಗೆ ಬದುಕಬೇಕು ಅನ್ನೋ ಅಪೇಕ್ಷೆ ಇರ್ತದೆ. ಇಷ್ಟು ಯಾತನಾಮಯವಾದಂಥದ್ದು. ಅದಕ್ಕೆ ಭಾಳ ಸುಂದರವಾಗಿ ಇದನ್ನು ಯಾಕೆ ಹೇಳಿದರು ಅಂದರೆ ವೈರಾಗ್ಯ ಎಂಬುದು ಶಬ್ದದಾಗದನೇ ಹೊರತು ಬದುಕಿನಾಗಿ ಬರುವುದಿಲ್ಲ. ಬಿಟ್ಟು ಹೋಗಬೇಕು ಅಂತೇನಲ್ಲ, ಆದರೆ ಅದರ ಪರಿಸ್ಥಿತಿಯ ಪರಿಜ್ಞಾನ ಇರಬೇಕು ಅಂತ ಅಷ್ಟೇ. ಅದಕ್ಕಂತಾರೆ ನಿರೂಢ ಮೂಲ ಆತ್ಮಾನಂ ಬಹುಮನ್ಯತೆ. ಸಂಸಾರದೊಳಗೆ ತನ್ನನ್ನು ಬಹಳ ದೊಡ್ಡವ ಅಂತ ತಿಳ್ಕೋತಾನೆ, ಇದು ಮೊದಲೇ ದೋಷ. ಸಂದೈಹಮಾನ ಸರ್ವಾಂಗ ಈಶಾನ್ ಅನಾಧಿನ ಕರೋತ್ಯವಿರತಂ ಮೂಢೋ ದುರಿತಾನಿ ದುರಾಶಯ. ನಿರಂತರವಾಗಿ ಯಾವ ಕೆಟ್ಟ ಕೆಲಸಗಳನ್ನು ಬಿಡುವುದಿಲ್ಲ. ದೇಹಕ್ಕಾಗಿ, ಮನಸ್ಸಿಗಾಗಿ, ಕೀರ್ತಿಗಾಗಿ, ಪ್ರತಿಷ್ಠೆಗಾಗಿ, ಬದುಕಲಿಕ್ಕಾಗಿ, ಆಹಾರಕ್ಕಾಗಿ ಅಖಂಡವಾಗಿ ಕೆಟ್ಟ ಮಾಡಬಾರದನ್ನು ಎಲ್ಲವನ್ನೂ ಮಾಡ್ತಾನೆ. ಆ ಆಮೇಲೆ ಹೆಣ್ಮಕ್ಕಳು ಮಡದಿಯರು ಅವರ ಮಾಯೆಗೆ ಒಳಗಾಗ್ತಾನೆ. ಅಲ್ಲ ಏನು ಹೆಣ್ಮಕ್ಳು ಮಾತು ಕೇಳಬಾರ್ದು ಅಂತ ಏನು ಹೇಳಿಲ್ಲ, ಮತ್ತು ಭಾಗವತಾಗ ಅಲ್ಲ ಎಲ್ಲಿಯೂ ಹೇಳ್ತೀನಿ, ಕೇಳಬೇಕು. ಅದಕ್ಕೊಂದು ಸೂತ್ರ ದ್ರೌಪದಿ ಹೇಳ್ತಾರೆ. ನೀವು ನಿಮ್ಮ ಗಂಡಂದ್ರು ನಿಮ್ಮ ಮಾತು ಕೇಳ್ತಾರೆ ನಿಜ, ನಿಮ್ಮ ಆಜ್ಞೆ ಅಂತ ನಡೀತಾರೆ ನಿಜ, ಅವ್ರಿಗೆ ನೀವೇನು ಹೇಳಬೇಕು ಇಷ್ಟೇ ಹೇಳ್ರಿ. ಉವಾಚ ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ನಿಮ್ಮ ಗಂಡನ ಧರ್ಮ, ಅವನ ಯಶಸ್ಸು ಬೆಳೆಯುವಂಥ ಪ್ರೇರಣೆ ಮಾಡಿ. ಕೇಳುವವರು ಇದನ್ನ ಗಂಡ ಹೆಂಡತಿ ಹೇಳಿದ್ಲು ಅಂತೆಲ್ಲ ಕೇಳಬಾರ್ದು. ಕೇಳಿದ್ದಕ್ಕೆ ಭೀಷ್ಮಾಚಾರ ಮಾಡಿಕೊಂಡ್ರು ಸರ್ಪಂಚರ ಮೇಲೆ, ರೋಮದಲ್ಲಿ ಬಾಣವನ್ನು ನಡೆಸ್ಕೊಂಡು. ಅದಕ್ಕೆ ಎಷ್ಟು ಕೇಳಬೇಕು? ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಮ್ಮ ಪ್ರಾಮಾಣಿಕತೆ, ನಮ್ಮದೇ ಆದ ಗುಣಗಳು, ನಮ್ಮ ಆಚಾರಗಳಿಗೆ ವಿರೋಧ ಬರಲಾರದಂತಹ ಯಾವುದೇ ಪ್ರೇರಣೆಯನ್ನು ಹೆಂಡತಿ ಮಾಡಿದರೆ ಕೇಳಲೇಬೇಕು. ಇಲ್ಲ ಅಂದರೆ ಅವಳು ಅಧೀನಾಗಿ ಹೇಳಿದಂತೆ ಕುಣಿದು ಪುರಂದಾಸರು ಬೈತಾರೆ. ಮದುವೆ ಬಂದ ಕೂಡಲೇ ತಂದೆಯನ್ನು ತೆರಳಿಸು, ತಾಯಿಯನ್ನು ತೊಲಗಿಸು, ಬಾ ಬೇರೊಂದು ಮನೆ ಕಟ್ಟಿ ಈರೋಣ ಬಾ ಎಂಬ ನಾರಿ ಬಲು ದೊಡ್ಡ ಮಾರಿ ಅಂತ ಪುರಂದಾಸರು ಬೈತಾರೆ. ಆದ್ದರಿಂದ ಹಾಗೆ ಮಾಡಬಾರ್ದು. ಅವು ಎಲ್ಲ ಮಾತು ಕೇಳಲಿಕ್ಕೆ ಹೋಗಬಾರ್ದು. ಕರೋತ್ಯವಿರತಂ ಮೂಢೋ ದುರಿತಾನಿ ಅಹೋ ರಚಿತ ಸಲ್ಲಾಪೈ. ಹೆಣ್ಮಕ್ಕಳು ಅವರ ಸಲ್ಲಾಪ, ಅವರದ್ದು ವ್ಯಾಮೋಹ, ಅದರೊಳಗೆ ಏನು ಮಾಡಬಾರ್ದು ತನ್ನ ಹಿರಿಯರು ಎಲ್ಲರೂ ಬಿಟ್ಬಿಡ್ತಾನೆ. ಮೂಢ ಶಿಶೂನಾಂ ಕಲಭಾಷಣೈ ಗೃಹೇಶು ಕೂಟಧರ್ಮೇಶು
ಸಂಸಾರ, ಅದಕ್ಕಾಗಿ ಅದರ ಪಾಲನ ಪೋಷಣೆಗಾಗಿ ಅನೇಕ ಅಧರ್ಮಗಳು, ಇದನ್ನ ಅಪ್ರಾಮಾಣಿಕತೆ ಮಾಡ್ತಾ ಇದ್ದಾನೆ. ಸುಖವನ್ಮನ್ಯತೆ ಗೃಹಿ, ಅದನ್ನೇ ಸುಖ ಅಂತ ತಿಳ್ಕೊತಾನೆ. ಪುಷ್ಣಾತಿ ಯೇಷಾಂ ಪೋಷೇಣ, ಎಲ್ಲ ಅಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿ ಪರಿವಾರವನ್ನು ಪೋಷಣೆ ಮಾಡ್ತಾನೆ. ವಾರ್ತಾಯಾಮ್ ಲುಪ್ಯಮಾನಾಯಾಮ್ ಪುನಃ ಪುನಃ ಲೋಭಾಭಿಭುಕ್ತೋ ನಿಸ್ಸತ್ವ, ಈ ಲೋಭದಿಂದ ನಿಸ್ಸತ್ವನಾಗಿ ಇನ್ನೊಬ್ಬರಿಗಾಗಿ ಅಖಂಡ ಪ್ರಯತ್ನ ಪಡ್ತಾನೆ. ಕುಟುಂಬ ಭರಣಾಕಲ್ಪ, ವಯಸ್ಸಾಯ್ತು 60 ವರ್ಷ ಆಗ್ತಾವೆ, ತನ್ನ ಸಂಸಾರವನ್ನು ಸಂಪಾದನೆ ಮಾಡಿ ತಂದು ಬರುವ ಯೋಗ್ಯತೆ ಕಡಿಮೆ ಆಗ್ತದೆ. ಮಂದಭಾಗ್ಯ ವೃಥೋದ್ಯಮ, ಪ್ರಯತ್ನ ಮಾಡ್ತಾನೆ, ಮೊದಲಿನ ಶಕ್ತಿ ಇರೋದಿಲ್ಲ. ಆದರೂ ಕೂಡ ಶ್ರೇಯಾವಿಹೀನ, ಐಶ್ವರ್ಯ ಸಂಪತ್ತು ಕಡಿಮೆ ಆಗ್ತದೆ, ಹೋಗ್ತದೆ. ಅದಕ್ಕೆ ಧ್ಯಾಯನ್ ಸ್ವಸತಿ ಮೂಢದೀಹಿ, ನಾ ಎಷ್ಟು ಗಳಿಸಿದ್ದೆ ಹಣ, ನಾನು ಎಷ್ಟು ಸಂಪಾದನೆ ಮಾಡಿದ್ದೆ, ಈಗೇನು ಆಗ್ತಾಯಿಲ್ಲ, ಅಷ್ಟೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ ಅಂತ ಅಳ್ತಾನೆ. ಸ್ವಭರಣಾಕಲ್ಪ, ತನ್ನನ್ನು ತಾನು ಪೋಷಣೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಸಂಪಾದನೆ ಕಡಿಮೆ ಆಯಿತು ಅಂದರೆ ನಾವೆಲ್ಲರ ಹಣೆ ಬರ ಏನಾಗ್ತದೆ ಮನೆಯೊಳಗೆ, ನಾದ್ರಿಯಂತೆ ಯಥಾಪೂರ್ವಂ, ನೀವು ತಂದು ಬಂದರೆ ತನ್ನ ಸತಿಯಳು ಮುಂದೆ ಬಾರೆಂದು ಕರೆವಳು, ಒಂದು ದಿನದಲ್ಲಿ ತಾರದಿದ್ದರೆ ಹಂದಿನಾಯಾಗಿ ಬೊಗಳುವಳು. ಸಂಪಾದನೆ ಕಡಿಮೆ ಮಾಡಿರಿ, ಎಲ್ಲರೂ ಬೈಲಿಕ್ಕೆ ಶುರು. ನಿಮಗೆ ಮನೆಯವ್ರಿಗೆ ಹೇಳ್ತೀನಿ, ನೀವು ದೊಡ್ಡ ಚೀಫ್ ಇಂಜಿನಿಯರು, IAS, IPS, ದೊಡ್ಡ ಸೆಕ್ರೆಟರಿ ರಿಟೈರ್ಡ್ ಆಗಿರ್ತೀರಿ, ಸುಮ್ಮ ಕೂಡ್ರಿ, ನಿಮಗೇನು ತಿಳಿತದೆ ಅಂತ ಹೇಳ್ತೀನಿ. ಅಲ್ಲ, ನಾನು ಜಗತ್ತಿಗೆ ನನ್ನ ಕಡೆ ಕನ್ಸಲ್ಟ್ ಮಾಡ್ಲಿಕ್ಕೆ ಬರ್ತದೆ, ನಾನು ಇಂಥ ದೊಡ್ಡ ವ್ಯಕ್ತಿ, ರಿಟೈರ್ಡ್ ಆದಮೇಲೆ ನೋಡಿರಿ, ಅಲ್ಲ ಹೇಳೋದು ಬೇಡ, ಆದರೆ ನಿಮ್ಮ ಅನುಭವ ಹಿಂಗೆ ಇರ್ತದೆ. ಆ ಶಶಿ ಇವತ್ತು ನಾಳೆ ಬಂದಿರ್ತಾಳೆ, ಮಾಮ ನೀವು ಸುಮ್ಮ ಕೂಡ್ರಿ, ಮಾವನವರು ಸುಮ್ಮ ಕೂಡ್ರಿ ಅಂತ ಹೇಳ್ತೀನಿ. ಶಶಿ ಮಗನೂ ಅಂತಾನೆ, ಅಪ್ಪ ನಿಮ್ಗೇನು ತಿಳಿತದೆ, ಸುಮ್ಮ ಕೂಡ್ರಿ. ಹೌದು ಹೌದು, ಏನೂ ತಿಳಿಯೋಲ್ಲ, ಶತದಡ್ಡಪ್ಪ, ನಾನು ದೊಡ್ಡ ಚೀಫ್ ಇಂಜಿನಿಯರ್ ಆಗಿದ್ದೆ, ಸುಮ್ಮ ಕೂಡ್ರಿ ಅಂತ. ಮಕ್ಕಳು, ಸ್ವಚಂದ್ರು, ಮೊಮ್ಮಕ್ಕಳು, ಹೆಂಡತಿ ಅಂತ, ನಿಮಗೇನು ತಿಳಿತದೆ, ಸುಮ್ಮ ಕೂಡ್ರಿ, ಅವ್ರು ಏನು ಮಾಡ್ತಾರೆ, ಎಲ್ಲದಾಗ ಯಾಕೆ ಕಾರ್ಬಾರ ಮಾಡ್ತೀರಿ ಅಂತ. ನಮ್ಮ ಕನ್ನಡದೊಳಗೆ ಒಂದು ಗಾದಿ ಮಾತು, ಏನು ಗಾದಿ ಮಾತು ಅಂದರೆ, 60 ವರ್ಷದ ತನಕ ಎಲ್ಲರಿಗೂ ಕತ್ತೆ ಜನ್ಮ, ಆಮೇಲೆ ಮಂಜಾನ ಜನ್ಮ. ಇದು ಭಾಗವತದ್ದೇ ಮಾತು. ಕತ್ತೆ ಜನ್ಮ ಅಂದರೆ ಏನು, ಸಂಸಾರಕ್ಕೆ ತಂದು 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 ಹಾಕುವುದೇ ಹಾಕೋದು. ಕತ್ತಿ ಕೆಲಸ ಏನು, ಹೊರೋದು. 60 ವರ್ಷದ ತನಕ 2 ಬ್ಯಾಗ್ ಹಿಡ್ಕೊಂಡು ಪಲ್ಯ, ಕಾಯಿ, ತರಕಾರಿ, ಹಣ್ಣು, ಹಂಪಲ, ರೇಷನ್ನು, ಮತ್ತೊಂದು ಮುಗಿದೊಂದು ಸಂಸಾರಕ್ಕೆ ತಂದು 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 ಹಾಕ್ತಾನೆ. ಇದು ಕತ್ತಿ ಜನ್ಮ 60 ವರ್ಷದ ತನಕ. ಮುಂದೆ ಅಷ್ಟು ಸಂಪಾದನೆ ಅಷ್ಟು ತರಲಿಕ್ಕೆ ಆಗೋದಿಲ್ಲ. ಆಮೇಲೆ ಕಾರ್ಬಾರ ಮಾಡೋದು, ಅದನ್ನ ಖರ್ಚು ಮಾಡಿದ್ರಿ, ಇದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡಿದ್ರಿ ಅಂತ. ಆಮೇಲೆ ಕೆಲಸ ಏನು, ಬೈಸ್ಕೊಬೋದು, ಕಾರ್ಬಾರ ಮಾಡೋದು ಮಂಜಾನ ಕೆಲಸ ಇಷ್ಟೇ, ಕಾರ್ಬಾರ ಮಾಡೋದು ಬೈಸ್ಕೊಬೋದು. ಅದಕ್ಕೆ 60ರ ನಂತರ ನಮ್ದೆಲ್ಲರದು ಮಂಜಾನ ಜನ್ಮ. ಮನೆಯೊಳಗೆ ಹೆಣ್ಣು ಮಕ್ಕಳ ಕಡೆಯಿಂದ ಬೈಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸುಮ್ಮ ಕೂಡ್ರಿ, ನಿಮಗೇನು ತಿಳಿತದೆ, ಏನೂ ತಿಳಿಲಾರ ಧಡ್ಡ ಆಗ್ತೀವಿ ನೀವೇ. ಇದು ಹಣೆ ಈ ಭಾಗವತ ಆ ನಾದ್ರಿಯಂತೆ, ಮನೆಯೊಳಗೆ ಸಂಪಾದನೆ ಕಡಿಮೆ ಆದಮೇಲೆ ಗೌರವ ಆದರ ಎಲ್ಲರಿಗೂ ಕಡಿಮೆ ಆಗ್ತದೆ. ದೇವರು ಮುದ್ದ ಮಾಡಿಸ್ತಾನೆ, ಮನುಷ್ಯಾಗ ಅನ್ನಿಸ್ತದೆ, ನಾ ಎಷ್ಟು ಉಪಕಾರ ಮಾಡೀನಿ ಇವರೆಲ್ಲ ಮಕ್ಕಳಿಗೆ, ಒಬ್ಬರು ನನ್ನ ಮಾತು ಕೇಳೋದಿಲ್ಲ, ನನಗೆ ಬೈತಾರೆ ಅಂತ. ಹಿಂಗ್ಯಾಕೆ ಮಾಡಿದ ದೇವರು, ನಿಮಗೆ ದೇವ್ರು ಇಷ್ಟು ಉಪಕಾರ ಮಾಡ್ಯಾನ, ನೀವು ಅವನನ್ನು ಎಷ್ಟು ಕೇಳೀರಿ. ನೀವು ಮಗ ಆಗಿ ದೇವ್ರು ನಿಮಗೆ ಇಷ್ಟು ಉಪಕಾರ ಮಾಡ್ಯಾನ, ನಿಮಗೆ ಯೋಗ್ಯತೆ ಕೊಟ್ಟ, ಎಲ್ಲ ಕೊಟ್ಟ ದೇವರು, ನೀವಷ್ಟು ದೇವ್ರನ್ನ ಕೇಳೀರಿ. ನೀವು ಕೇಳಿಲ್ಲ, ಅದಕ್ಕೆ ನೀವು ನಿಮ್ಮ ಮಕ್ಕಳು ನಿಮ್ಮನ್ನು ಕೇಳಿಲ್ಲ ಅಂದರೆ ನಿಮ್ಗೆ ಎಷ್ಟು ದುಃಖ ಆಗ್ತದೆ. ಮತ್ತು ದೇವ್ರಿಗೆ ಅನಿಸೋದಿಲ್ಲ, ನಾನು ನಿಮ್ಗೆ ಇಷ್ಟು ಉಪಕಾರ ಮಾಡಿದ್ದೀನಿ, ನಾನು ಕೇಳಿಲ್ಲ ಅಂತ, ಅವ್ನಿಗೇನು ದುಃಖ ಆಗೋದಿಲ್ಲ. ಆದರೆ ನಿಮ್ಮದು ಒಂದು ಕರ್ತವ್ಯ ಲೋಪ. ಅದಕ್ಕೆ ದೇವ್ರು ಹಾಗೆ ಮಾಡ್ತಾನೆ. ತತ್ರಾಪ್ಯದ ಇಷ್ಟು ಮನೆಯೊಳಗೆ ಬೈಸ್ಕೊಂಡ ಮೇಲೆ ವೈರಾಗ್ಯ ಹುಟ್ಟುತ್ತದೆ. ತತ್ರಾಪ್ಯ ಅಜಾತ ನಿರ್ವೇದ. ಒಂದು ಮುದುಕಿ ಮಗ ಬೈತಿದ್ದ, ಬಾಯಿಗೆ ಬಂದಂಗೆ ಬೈತಿದ್ದ, ಶಶಿ ಹೊಡಿತಿದ್ದ. ನಂದು ಯಾಕೆ ಇಷ್ಟು ಅನಿಸ್ಕೊಂಡು ಇಲ್ಲೇ ಇರ್ತೀರಿ, ಎಲ್ಲರೂ ನಾ ವ್ಯವಸ್ಥೆ ಮಾಡ್ತೀನಿ, ಬೇರೆ ಕಡೆ ಇರಲ್ಲ ವೃದ್ಧಾಶ್ರಮದಾಗ ಅಂದೆ. ಆಚಾರ ಮಕ್ಕಳು ಬೈಲಾರ್ರೆ ಇನ್ನೊಬ್ರು ಯಾರು ಬೈತಾರೆ ಹೇಳ್ರಿ? ಅಲ್ಲ, ಬೈಯುವ ಅಧಿಕಾರ ಅವ್ರಿಗೇ ಇರ್ತದೆ, ಅವ್ರು ಬೈಲ ಅಂತ ಇನ್ನೂ ಹಂಗೆ ತಾಯಿ ಕರಳಂದು ಹಂಗಿರ್ತದೆ. ಭಾಳ ವಿಚಿತ್ರ ಇರ್ತದೆ. ವೈರಾಗ್ಯ ಹುಟ್ಟುವುದಿಲ್ಲ, ಮತ್ತು ಇನ್ನೂ ಅಂತಃಕರಣ ಪ್ರೀತಿ ಬೆಳೀತಾವೆ.
ಭಾಳ ವಿಚಿತ್ರದ ಅದಕ್ಕೆ ಕುಂತಿ ಅಷ್ಟು ಸ್ಪಷ್ಟ ಇದ್ಲು. ಮಗ ಅವ ನಮ್ಮ ಮನೆಯೊಳಗೆ ಇರಲಿಕ್ಕೆ ಜಾಗ ಇಲ್ಲ, ಸಣ್ಣದದ, ಮಕ್ಕಳು ದೊಡ್ಡವಾದ್ರು, ಅವ್ನಿಗೆ ಬಿ ಇ ಸೀಟ್ ಸಿಕ್ಕದ, ಮಗಳಿಗೂ ಬಿ ಇ ಸಿಗ್ತದೆ, ಅವ್ರು ಯಾರು ರೂಮ್ ಬೇಕು, ನಾವು ಗಂಡ ಹೆಂಡತಿಗೆ ಒಂದು ರೂಮ್ ಬೇಕು, ಮತ್ತು ನಿನಗೆ ಅದಕ್ಕೆ ಊರಿಗೆ ಹೋಗ್ಬಿಡು, ನಾ ಅಲ್ಲೇ ಕಳಿಸ್ತೀನಿ ತಿಂಗಳ ಅಂದ. ಏನು ಜಾಗ ಇಲ್ಲ ಅಂತ ಎಲ್ಲರ ಮನೆಗೂ ಅಂತಾರೆ, ಏನು ಹೊಸದೇನು ಅಲ್ಲಿದು. ಆ ಮುದುಕಿ ಹೇಳ್ತಂತೆ, ಹೌದು ಇಷ್ಟು ದೊಡ್ಡ ನಿನ್ನ ಮನೆಯೊಳಗೆ ನನಗೆ ಇರ್ಲಿಕ್ಕೆ ಜಾಗ ಇಲ್ಲ, ನೀನು ನಾನು ಹೊಟ್ಟೆಯೊಳಗೆ ಕೂಡ್ಲಿಕ್ಕೆ ಬಂದಿದ್ದೆ, ಆಗ ನಾನು ಜಾಗ ಇಲ್ಲ ಅಂತ ನಿನಗೆ ಅಂದಿದ್ದೆ ಅಂದರೆ ಇವತ್ತಿನ ಕಣ್ಣು ಅನ್ಸ್ಕೊಂಬು ಪ್ರಸಂಗ ಬರ್ತಿದ್ದಿಲ್ಲ. ಗರ್ಭದ ಒಳಗೆ ಕೂಡ್ಲಿಕ್ಕೆ ಬಂದಿಲ್ಲ, 9 ತಿಂಗಳು ಇಟ್ಕೊಂಡೆ ನಿನಗೆ, ನನ್ನ ಆಹಾರ ಎಲ್ಲ ಕೊಟ್ಟೆ, ನೀ ಬಂದಾಗ ನಾನು ಜಾಗ ಇಲ್ಲ ಅಂತ ನಾ ಹೇಳಿದ್ದೆ ಅಂದರೆ, ಹೊರಗೆ ಹಾಕಿಸಿದ್ದೆ ಅಂದರೆ, ಹೊರಗೆ ಹಾಕ್ತಾರಲ್ಲ ಹೊರಗೆ ಹಾಕಿಸಿದ್ದೆ ಅಂದರೆ ನಿನ್ನ ಕಡೆಯಿಂದ ಹೊರಗೆ ಹಾಕಿಸ್ಕೊಂಬ ಪ್ರಸಂಗ ನನಗೆ ಬರ್ತಿದ್ದಿಲ್ಲ. ಅದನ್ನು ನಾನು ಹೊಟ್ಟೆಯೊಳಗೆ ಇಟ್ಕೊಂಡೆ, ನಾನು ಹೊಟ್ಟೆಯೊಳಗೆ ರಗಡಿದ್ದು, ಲಿವರು, ಕಿಡ್ನಿ, ಹಾರ್ಟು, ಕಣ್ಣುಗಳು ಅವೆಲ್ಲ ಭಾಳ ಮಂದಿ ಇದ್ರಿಲ್ಲ. ಆದರೂ ಇರಲಿ ಅಂತ ನಿನ್ನನ್ನು ನಾನು ನೀ 2 kg 4 kg ಎಷ್ಟು ಆಗ್ತಿ ಆಗಲಿ ಅಂಥೇಳಿ 6-7 ಪೌಂಡ್ ನಿನ್ನನ್ನು ಹೊಟ್ಟೆಯೊಳಗೆ. ಆಗ ಜಾಗ ಇಲ್ಲ ಅಂತ ನೀನು ಹೇಳಿದ್ದೆ ಅಂದರೆ ನಿನ್ನ ಕಡೆಯಿಂದ ಜಾಗ ಇಲ್ಲ ಅಂತ ಅನಿಸ್ಕೊಂಬ ಪ್ರಸಂಗ ಬರ್ತಿದ್ದಿಲ್ಲ ನನಗೆ ಅಂತ ಪಾಪ ಹೇಳ್ತಂತೆ. ಇದೇ ಹಿಂಗಿರ್ತದೆ ಎಲ್ಲರಿಗೂ. ಆಸ್ತಿ ಅವಮತ್ಯ ಗೃಹಪಾಲ ವಿವಾಹರ ವೃದ್ಧಾಪ್ಯ ಬರ್ತದೆ. ಮನೆಯೊಳಗೆ ನಾಯಿಗಳಿಗೆ ಬೈದಂಗೆ ಬೈತಿರ್ತಾರೆ, ಹಿಂಗೆ ಹಣೆ ಬರ ನಡೀತದೆ. ಶಯಾನ ಶ್ವಾಸೋಚ್ಛ್ವಾಸಕ್ಕೆ ತ್ರಾಸಾಗಿ ಪ್ರಾರಂಭ ಆಗ್ತದೆ. ಕಂಠೆ ಘುರ್ಘುರ ಆಯಿತು. ಶಯಾನ ಸುತ್ತಮುತ್ತಲು ಪರಿವಾರ ನಡೀತದೆ. ವಾಚ್ಯಮಾನೋಪಿನ ಬ್ರೂತೆ, ಏನು ಬೇಕೇನು ನಿಮ್ಗೆ, ಏನು ಬೇಕೇನು ಅಂತ ಸುತ್ತಿ ಕೇಳ್ತಾರಂತೆ. ಏನು ಮಾತಾಡ್ಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ, ವಿಚಾರ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಹಿಂಗೆ ಯಾತನಾ ದೇಹ ಬರ್ತದೆ, ಹಿಂಗೆ ಪ್ರಾಣ ಬಿಡ್ತಾನೆ. ಭಾಳ ವಿಸ್ತಾರದ ಇದನ್ನು. ಹಾಗಾಗಿ ನೀವು ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನೊಳಗೆ ವಯಸ್ಸಾದ ಮೇಲೆ ಅವನ ಜೀವನದ ಹೆಂಗಿರ್ತದೆ ಪರಿಕಲ್ಪನಾ, ಇದಕ್ಕೂ ಏನೇನೇನೇನು ವ್ಯತ್ಯಾಸ ಇಲ್ಲ. ಭಾಗವತ ಪ್ರಾಯ ಇಡೀ ಜಗತ್ತಿನ ಜನರ ಈ ವೃದ್ಧಾಪ್ಯದ ಬದುಕಿನ ಒಂದು ವಿಶ್ಲೇಷಣೆಯನ್ನೇ ಮಾಡಿದೆ. ಹಿಂಗಾಯಿತು. ಆಮೇಲೆ ದೇಹದಿಂದ ಹೊರಗೆ ಬರ್ತಾನೆ, ಮತ್ತು ಮುಂದೆಲ್ಲ ಸ್ವಾನಾಮ ವೃದಿತಾನ, ಪರಿವಾರ ಅಳ್ತದೆ, ಇವ ಎದ್ದು ಹೋಗ್ತಾನೆ, ಹೀಗೆಲ್ಲ ಆಗ್ತದೆ. ನೈತು ಮತ್ತು ಹೋಗ್ತಾನೆ. ಏನೋ ನರಕೇನಲ್ಲ, ಎಲ್ಲ ಅಲ್ಲೇ ಅನುಭವಿಸಿದ್ರೆ ಇಲ್ಲಿ ಆರಾಮಿರ್ಬಹುದಾಗಿತ್ತು. ಹಾಗೇನಲ್ಲ, ಎಲ್ಲ ಇಲ್ಲೇ ಇದೆ. ನರಕ ಎಲ್ಲಿದೆ, ನರಕ ಇಲ್ಲಿಯೇ ಇದೆ ಅಂಥೇಳಿ ಪರಮಾತ್ಮ ಏವಂ ಕುಟುಂಬಂ ವಿಭ್ರಾಣ ಏಕ ಪ್ರಪದ್ಯತೆ. ಅಪರಾಧ ಮಾಡಿ ಮುಂದುವರಿಯುವಾಗ ಎಲ್ಲ ಜನ ನಮ್ಮ ಜೊತೆಗೆ ಬರೋದಿಲ್ಲ, ನಾವೊಬ್ಬರೇ ಅನುಭವಿಸ್ಬೇಕಾಗ್ತದೆ. ಇದನ್ನೇ ವಾಲ್ಮೀಕಿಗೆ ಅತ್ರಿ ಋಷಿಗಳು ಹೇಳಿದರು. ವಾಲ್ಮೀಕಿ ನಮ್ಮನ್ನು ಹೊಡೆದು ಬಡೆದು ಅಪಹಾರ ಮಾಡಿ ಹಣವನ್ನು ವಹಿಸಿ ಇದನ್ನೆಲ್ಲ ಪರಿವಾರ ಸ್ವೀಕಾರ ಮಾಡ್ತದೆ, ಆದರೆ ಇದರಿಂದ ಬರುವ ಅಪರಾಧವನ್ನು ಅವರು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೇನು ಅಂತ. ಹೆಣ್ಣು ಮಕ್ಕಳು ಹೇಳಿದಂತೆ ನಾವ್ಯಾಕೆ ಅದನ್ನ ಅನುಭವಿಸೋಣ, ಅದು ನಿನಗೆ ಅದೆಲ್ಲ ಅಂತ ಹೇಳಿದರು ಅಂತ. ಇನ್ನು ಬರುವ ಕಥೆ ಹಂಗದ, ಭಾಳ ವಿಸ್ತಾರದ. ಕರ್ಮಣ ದೈವತಂತ್ರೇಣ ಸ್ತ್ರೀಯ ಪ್ರವಿಷ್ಟ ಉದರಂ, ತಾಯಿಯ ಗರ್ಭವನ್ನು ಜೀವ ಪ್ರವೇಶ ಮಾಡ್ತಾನೆ. ಕಲಿಲಂ ತ್ವೇಕರಾತ್ರೇಣ, 1ನೇ ದಿವಸ ಅತಿ ಸೂಕ್ಷ್ಮ ಕಲಿಲ, 5 ದಿವಸಕ್ಕೆ ಬುದ್ಬುದ, ಸಣ್ಣ ಬುರುಗಿನ ಆಕಾರ. 5ನೇ ದಿವಸ ತಾಯಿ ಗರ್ಭದೊಳಗೆ ಈ ಜೀವ. ದಶಾಹೀನತು ಕರ್ಕಂಧು, 10ನೇ ದಿವಸ ತಾಯಿ ಗರ್ಭದೊಳಗೆ ಸಣ್ಣ ಬಾರಿಹಣ್ಣಿನ ಬೀಜ. ಪೇಷಂಡವ ತತಃಪರಮ, 1 ತಿಂಗಳಾದರೆ ಈ ರೇಷ್ಮೆ ಗೂಡು ಎಷ್ಟಿರ್ತದಲ್ಲ ಅಷ್ಟಿರ್ತದೆ 1 ತಿಂಗಳಿಗೆ. ರೇಷ್ಮೆ ಗೂಡು ಅಂತ ನೀವೇನು ನೋಡಿರಿ ಅಷ್ಟೇ ಇರ್ತದೆ ತಾಯಿ ಗರ್ಭದೊಳಗೆ. ಪೇಷಂಡವ ಮಾಸೇನತು ಶಿರೋದ್ವಾಭ್ಯಾಮ್, 2 ತಿಂಗಳಾಯ್ತು ಅಂದರೆ ತಲೆ ಎಲ್ಲಿ ಮೂಡಬೇಕು ಮತ್ತು ಕಾಲು ಎಲ್ಲಿ ಮೂಡಬೇಕು ಶುರುವಾಗ್ತವೆ. ನಖ ಲೋಮ ಅಸ್ಥಿ ಚರ್ಮಾಣಿ ಲಿಂಗ ಛಿದ್ರ ಇವೆಲ್ಲ ಹುಟ್ಟಲಿಕ್ಕೆ ಶುರುವಾಗ್ತವೆ 3ನೇ ತಿಂಗಳು. 4ನೇ ತಿಂಗಳು ಧಾತವ, 5ನೇ ತಿಂಗಳೊಳಗೆ ಹಸಿವಿನೇರಲಿಕ್ಕೆ ಶುರುವಾಗ್ತವೆ. ಆಮೇಲೆ ಕುಕ್ಷೌ ಭ್ರಾಮ್ಯತಿ 5, 6 ತಾಯಿಯ ಹೊಟ್ಟೆಯೊಳಗೆ ಹೂರ್ಕ ಕೈ ಕಾಲು ಅಳಿಗಾಡಿಸ್ಲಿಕ್ಕೆ ಸ್ವಲ್ಪ ಸ್ಥಳವನ್ನು ಚೇಂಜ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕ್ರಿಮಿಭಿ ಒಳಗಂತೂ ವಿಲಕ್ಷಣ ಅದನ್ನು ಅನುಭವಿಸ್ತಾನೆ. ಅಕಲ್ಪ ಅಂತೂ ದೇವ್ರನ್ನ ಬೇಡ್ಕೋತಾನೆ, ಹಂಗಾರೆ ಮಾಡಿ ಅಪರಾಧ ಮಾಡಿದೆ ಭಗವಂತ ಕ್ಷಮಿಸು, ನಾನು ಸ್ವಲ್ಪ ದಯವಿಟ್ಟು ಹೊರಗೆ ಹಾಕು, ಎಷ್ಟು ಅನುಭವಿಸ್ಲಿ. ಗರ್ಭವಾಸೆ ಮಹದ್ ದುಃಖಂ ಅನುಭೂತಂ ಅಂತ ದೇವರು ಅವನನ್ನು ಹೊರಗೆ ಹಾಕ್ತಾನೆ.
ಹಾಕಿದ ಮೇಲೆ ಸದ್ಯ ಕ್ಷಿಪತಿ ಆವಾಗ ರೂರೂಯತೆ ಗತಜ್ಞಾನಿ, ಹುಟ್ಟಿದ ಕೂಡಲೇ ನಾವು ಅಳಬೇಕು ಅಂದ್ರೆ ನಗ್ತಾರೆ ಮಂದಿ. ನಾವು ಅಳ್ಳಿಲ್ಲ, ಅವ್ರು ಅಳ್ಳಿಕ್ಕೆ ಶುರು ಮಾಡ್ಬೇಕಾಗ್ತದೆ. ಒಬ್ಬ ಡಾಕ್ಟರ್ ಹೇಳಿದರು, ಹುಟ್ಟಿದ ಕೂಡಲೇ ಅಳ್ಬೇಕು ಮಕ್ಕಳು. ಯಾಕಂದರೆ ನಮ್ಮ ಹಾರ್ಟಿಗೆ, ನಮ್ಮ ಶ್ವಾಸೋಚ್ಛ್ವಾಸ ನಡೀಲಿಕ್ಕೆ ಒಂದು ಹೋಲ್ ಇರ್ತದೆ, ಅದರಿಂದ ಶ್ವಾಸೋಚ್ಛ್ವಾಸ ನಡೆದಿರ್ತದೆ. ಮೊದಲು ಏನು ಅಳ್ತೀವಿ ಅದು ಹೋಲ್ ಬಂದಾಗ್ತದೆ. ಬಂದಾದ್ಮೇಲೆ ನೀನು ಜನ್ಮದಾಗ ತೆಗಿಯೋದಿಲ್ಲ, ಅದು ತೆಗೆದ್ರೆ ಫಜಿತದೆ. ಮತ್ತೊಂದು 5-10 ಲಕ್ಷ ರೂಪಾಯಿ ಎಲ್ಲೋ ಅಪೋಲೋ ಉಕಾರ್ಡೋ ಜಯದೇವ್ ಕೊಟ್ಟು ಬರ್ಬೇಕಾಗ್ತದೆ. ಅದಕ್ಕೆ ಅದು ದೇವರು ಎಲ್ಲರಿಗೂ ಮಾಡ್ಯಾನ. ತಾಯಿ ಗರ್ಭದೊಳಗಿದ್ದ ಶ್ವಾಸೋಚ್ಛ್ವಾಸ ನಡೀಲಿಕ್ಕೆ ರೂರೂಯತೆ ಗತಜ್ಞಾನಿ. ಆಮೇಲೆ ತಾಯಿ ಪ್ರತ್ಯಾಖ್ಯಾತು ಅನೀಶ್ವರ, ಆದ ನೋವು ಆದ ಹಸಿವು ಹೇಳಲಿಕ್ಕೆ ಆಗೋದಿಲ್ಲ ಕೂಸಿಗೆ. ಅವ ಗತಜ್ಞಾನ ಅನಭಿಪ್ರೇತ ಮಾಪನ್ನ, ಅವನಿಗೆ ಒಂದು ಹುಳ ಕಡಿತಾ ಇರ್ತದೆ. ತಾಯಿ ಹಸಿವೆಯಾಗಿದೆ ಅಂತ ತಿಳ್ಕೋತಾಳೆ. ಹಸಿವೆಯಾಗಿದೆ ಅಂತ ತಿಳ್ಕೊಂಡು ಅವನಿಗೇನೇನೋ ಕೊಡ್ತಾಳೆ, ಅದಕ್ಕೆ ಬೇಕಾಗೋದಿಲ್ಲ. ಏನು ಬೇಕಾಗಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವಳಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅನಭಿಪ್ರೇತ ಮಾಪನ್ನ, ಇದೆಲ್ಲ ನಮ್ಮ ಶೈಶವ. ಒಂದು ಹುಳ ಕಡಿತದೆ, ನೇಷ ಕಂಡು ಏನೋ ಕೈಯನ್ನು ಹಾಕಿ ಎಲ್ಲಿ ಹುಳ ಕಡಿತಾ ಇದೆ, ತಿಂಡಿ ಬಿಡ್ತಾ ಇದೆ, ಅದನ್ನು ತುಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಕೂಸಿದ್ದಾಗ. ನಮಗೆ ಶಾಯಿತು ಅಶುಚಿ ಪರ್ಯಂಕೆ, ಅಲ್ಲಿ ಮತ್ಗುಣ, ಸಗಣಿ, ಹುಳ, ಕ್ರಿಮಿ ಇವೆಲ್ಲ ಕಡಿತಾ ಇರ್ತವೆ. ರುದಂತಂ ವಿಗತ ಜ್ಞಾನಂ, ತಾಯಿಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಸಹ ದೇಹೇನ ಮಾನೇನ, ದೇಹ ಬೆಳೀತದೆ, ಅದ್ರ ಜೋಡಿ ಅಭಿಮಾನವೂ ಬೆಳೀತದೆ. ವಿಚಿತ್ರವಾದ ಅಭಿಮಾನ, ನಾನು ನನ್ನದು ಶುರುವಾಗ್ತದೆ. ಎಲ್ಲರಿಗೂ ಶುರುವಾಗ್ತದೆ. 1 ವರ್ಷ 2 ವರ್ಷ ಇರ್ತಾವೋ ಇಲ್ಲೋ ಅಷ್ಟರಾಗೆ ಅದೇ ಶುರುವಾಗ್ತದೆ. ಹುಟ್ಟಿದ ಕೂಡಲೇ ಜೇನುತುಪ್ಪ ಬಾಯಿಗೆ ಹಚ್ಚಿದ್ರೆ ಅದನ್ನು ಚೀಪ್ತದೆ ಮಗು. ಜೇನುತುಪ್ಪವನ್ನು ನಾವು ಬಾಯಿಗೆ ಹಚ್ಚಿದ್ರೆ ಆ ಮಗು ಅದನ್ನು ತಿಂತದೆ. ಅದೇ ಬೇವಿನ ರಸ ಹಚ್ಚಿದ್ರೆ ಒಲ್ಲೆ ಅಂತದೆ. ಹಸಿವಾದ್ರೆ ಅಳಿಸ್ತದೆ, ಹೊಟ್ಟೆ ತುಂಬಿತು ನಗ್ತದೆ. ಒಂದು 3-4 ತಿಂಗಳಾಗ್ತದೆ. ನೀವು ಹೀ ಅಂತ ನಗರಿ ಅದು ನಗ್ತದೆ. ನೀವು ಸ್ವಲ್ಪ ಝಬರಿಸಿ ಅಂದ್ರಿ ಅದು ಅಳಿಸ್ತದೆ. ಇದು ಇನ್ಸಲ್ಟು, ಇದು ಅವಮಾನ, ಇದು ಮಾನ, ಇದಕ್ಕೆ ನಗಬೇಕು, ಇದು ನನಬೇಕು, ಇದು ನನ್ನ ಜೀವನಕ್ಕೆ ಉಪಯುಕ್ತ. ಹಸಿವಾದ್ರೆ ನಾನು ಹೀಗೆ ಮಾಡಬೇಕು, ನಾನು ಅಳಬೇಕು, ನಾನು ಹೊಟ್ಟೆ ತುಂಬಿದ್ರೆ ನಾನು ನಗ್ತಾ ಇರಬೇಕು. ಇವ್ರು ನಮ್ಮವರು, ಈಗ ನಮ್ಮ ತಾಯಿ, ಇವ್ರು ಕರ್ಕೊಂಡ್ರೆ ನಾನು ಸುಮ್ಮನೆ ಇರಬೇಕು. ಇವ್ರು ನಮ್ಮವರಲ್ಲ, ಇವ್ರು ಯಾರೋ ಇವರು, ಅವ್ರು ಕರ್ಕೊಂಡ್ರೆ ನಾನು ಸುಮ್ಮನೆ ಇರಬಾರ್ದು. ಯಾರು ಕಲಿಸಿದರು? ಎಷ್ಟು ಜನರಿಂದ ಇದನ್ನೇ ಮಾಡ್ಕೋತ ಬಂದ್ವಿ. ಕಲಿಸೋದೇನದು? ಅದಕ್ಕೆ ಅನಾದಿ ವಾಸನ ಅವಸಿತ ಅಂತಃಕರಣ ಅಂತದ್ದು ಭಾಗವತ. ಇದು ಅನಾದಿಯಾದ ವಾಸನ ಅಂತಃಕರಣ ಅಂತಾರೆ. ಅಂತಃಕರಣ ಅಂದರೆ ಇಂಟರ್ನಲ್ ಇನ್ಸ್ಟ್ರೂಮೆಂಟ್ ಅಂತ. ಮನಸ್ಸು, ನಮ್ಮ ಸೂಕ್ಷ್ಮವಾದ ಮನಸ್ಸಿನ ಮೇಲೆ ಇವೆಲ್ಲ. ಆಮೇಲೆ 2 ವರ್ಷ 2.5 ವರ್ಷ ಆಗಿರ್ತದೆ ಮಕ್ಕಳಿಗೇನು ಭಾಳ ಅಲ್ಲ. ಅಷ್ಟಾಗ ನೀವು ಅವ್ರ ಮನೆಗೆ ಹೋಗ್ರಿ. ಈ ಟಿ ವಿ ಒಯ್ಯೋಣ ಅಂದ್ರೆ ಮುಟ್ಬೇಡ್ರಿ ನಮ್ಮದು ಅಂತಾರೆ. ಅವ್ರ ಮ್ಯಾಗಿನ ಒಂದು ಮಗು ಇತ್ತು, ಈ ಮಗುನ ಒಯ್ಯೋಣ, ಗೊಂಬೆ ಒಯ್ಯೋಣ, ಮುಟ್ಬೇಡ್ರಿ, ಏನೂ ಮುಟ್ಬೇಡ್ರಿ ಅಂತಾರೆ. ಅವ್ರ ತಂದೆ ತಾಯಿಗಳು ಯಾವುದಾದ್ರು ಒಂದು ಅರಿವಿ ತೊಗೊಂಡು ಈ ಬಟ್ಟೆಯನ್ನು ಒಯ್ಯೋಣ ಅಂತ ನೀವು ಕೇಳಿದ್ರೆ ತಕ್ಷಣ ಕಸ್ಕೋತಾವೆ ಹುಡುಗರು. ಇವ್ರು ಹೊರಗಿನವರು, ಇದು ನಮ್ಮ ಪದಾರ್ಥ, ಇವರು ಮುಟ್ಟಬಾರ್ದು, ಇವ್ರಿಗೆ ಯಾರಿಗೂ ಏನೂ ನಾವು ಕೊಡಬಾರ್ದು. ಇಷ್ಟು ಜ್ಞಾನ 2 ವರ್ಷಕ್ಕೆ ಶುರುವಾಗ್ತದೆ. ಲೋವರ್ ಕೆ ಜಿ ಇಲ್ಲ, ಅಪ್ಪರ್ ಕೆ ಜಿ ಇಲ್ಲ. ಇದು ಹಂಗೆ ಬೆಳಿತೀವಿ. ಇಷ್ಟು ಚಂದ ನಮ್ಮ ಸೈಕಾಲಜಿ, ಚಿಲ್ಡ್ರನ್ ಸೈಕಾಲಜಿ ಹೆಂಗೆ ಡೆವಲಪ್ ಆಗ್ತದೆ ಬಹಳ ಸೂಕ್ಷ್ಮವಾಗಿ. ಕಪಿಲ್ ನಾಮಕ ಪರಮಾತ್ಮ ಹೀಗೆ ಬೆಳಿತೀವಿ. ಹೀಗಾಗಿ ನಮ್ಮ ಜೀವನದಾಗ ಹೀಗೆ ಮತ್ತು ಅಭಿಮಾನ, ನನ್ನವರು, ಪರಿಚಯರು, ಸಂಸಾರ, ಕುಟುಂಬ ಹೀಗೆ ಬೆಳಿತೀವಿ. ಕೊನೆಗೆ ಎಲ್ಲ ಮತ್ತು ಶಕ್ತಿ ಕಡಿಮೆ ಆಗ್ತದೆ, ಮತ್ತು ಬಯಸ್ಕೋತೀವಿ, ವೈರಾಗ್ಯ ಬರುವುದಿಲ್ಲ. ಹಿಂಗೆ ಇದೇ ಜೀವನದ ನಿರಂತರತೆ. ಈ ಮಧ್ಯದಲ್ಲಿ ಸಂಚಿಂತೆ ಭಗವತ ಚರಣಾರವಿಂದಂ ಅಂಥೇಳಿ ಭಗವಂತನನ್ನು ಸ್ಮರಣ ಮಾಡುವ ಒಂದು ದೊಡ್ಡದಾಗಿರ್ತಕ್ಕ ಉಪಾಯವನ್ನು ನಮಗೆ ಹೇಳಿ ಕಪಿಲ್ ನಾಮಕ ಪರಮಾತ್ಮ ಸಾಂಖ್ಯಾಥೇರಿಯನ್ನು ಹೇಳಿದ. ಅದನ್ನು ಅತಿ ಸಂಕ್ಷೇಪವಾಗಿ ನಿರೂಪಣೆ ಮಾಡಿದ್ದೇನೆ. ಮುಂದಿನ ಅವಧಿಯಲ್ಲಿ ಇನ್ನೂ ಚೆನ್ನಾಗಿ ವಿಸ್ತಾರವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಈ ಅವಕಾಶವನ್ನು ಕೊಟ್ಟ ಅವರಿಗೂ, ನೀವು ನಿರಂತರವಾಗಿ ಕೇಳಿದ ತಮಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿ, ದೇವರು ಇದೇ ರೀತಿಯಾಗಿ ನಮ್ಮನ್ನು ಒಂದು ಒಳ್ಳೆಯ ಮನಸ್ಸಿನ ನಿಗ್ರಹ, ದೇವರಲ್ಲಿ ಭಕ್ತಿ, ನಮ್ಮದೇ ಆದಂಥ ಆಚಾರ ವಿಚಾರಗಳು, ಸಂಸ್ಕೃತಿಯ ಬಗ್ಗೆ ಒಂದು ನಿಷ್ಠೆಯನ್ನು ದೇವರು ನಮ್ಮಲ್ಲಿ ಮೂಡಿಸಲಿ ಅಂತ ದೇವರಲ್ಲಿ ಬೇಡಿಕೊಂಡು ಇವತ್ತಿನ ಈ ಸೇವೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.